ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಮ ಯೂನಿಟ್ ಟೆಸ್ಟ್ 1ಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕೇಳ್ತಾ ಇದ್ದೀರಾ ಬಹಳ ಜನ. ಸರ್ 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್, ಸರ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಗೂ 3-4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇಷ್ಟೇ ಇರೋದು. 5 ಮಾರ್ಕ್ಸು 6 ಮಾರ್ಕ್ಸು ಕ್ವಶನ್ಸ್ ಇಲ್ಲ ಇಂಗ್ಲೀಷಲ್ಲಿ. ಇದು ಫಸ್ಟು ತಾವುಗಳು ಮೈಂಡನ್ನು ಫಿಕ್ಸ್ ಮಾಡ್ಕೊಳ್ಳಿ. ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚಾಪ್ಟರ್ ವೈಸು ನಿಮಗೆಲ್ಲರಿಗೂ ಕೂಡ ಹಾಗಾಗಿ ನಾನು ಕೂಡ ಇವತ್ತು ಟೆಕ್ಸ್ಟ್ ಬುಕ್ ಇಟ್ಕೊಂಡೇ ಬಂದಿದ್ದೇನೆ. ತಾವುಗಳು ಕೂಡ ಈ ವಿಡಿಯೋ ಯಾರೆಲ್ಲ ವಾಚ್ ಮಾಡ್ತಾಯಿದ್ದೀರೋ, ಫಸ್ಟ್ ಇಯರ್ PUC ಚಿಲ್ಡ್ರನ್ ಯಾರೆಲ್ಲ ವಾಚ್ ಮಾಡ್ತಾಯಿದ್ದೀರೋ, ನಮ್ಮ ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ಹುಡುಗರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡೇ ಕೂತ್ಕೋಬೇಕು ಆಯಿತಾ. ಯಾಕಂದರೆ ಮೆಟೀರಿಯಲ್ಲು ನಮಗೆ ಗೌರ್ಮೆಂಟ್ ವತಿಯಿಂದ ಕೊಟ್ಟಿರುವಂಥದ್ದು ಇದೇ ಟೆಕ್ಸ್ಟ್ ಬುಕ್, ಇದ್ರ ಜೊತೆಗೆ ಒಂದು ಕ್ವಶನ್ ಬ್ಯಾಂಕ್ ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೆ ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಯೂನಿಟ್ ಟೆಸ್ಟ್ 1ಗೆ ಬೇಕಾಗಿರುವಂಥ ಇಂಗ್ಲೀಷ್ ಫಸ್ಟ್ ಇಯರ್ PUC ಆಯಿತಾ ಚಾಪ್ಟರ್ ವೈಸು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಿಮಗೆ ನಾನು ಈಗ ಕೊಡ್ತಾ ಹೋಗ್ತೇನೆ. ಫಸ್ಟ್ ಚಾಪ್ಟರ್ ಯಾವುದು? ದಿ ಜೆಂಟಲ್ಮ್ಯಾನ್ ಆಫ್ ದಿ ಜಂಗಲ್ ಅಂತ. ಈ ಒಂದು ಪಾಠದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ 1 ಮಾರ್ಕ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಆಗಿರ್ಬೋದು, 3 ಹಾಗೂ 4 ಮಾರ್ಕ್ಸ್ ಎಲ್ಲದ್ರ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಿದ್ರೆ ದಿ ಜೆಂಟಲ್ಮ್ಯಾನ್ ಆಫ್ ದಿ ಜಂಗಲಲ್ಲಿ ಬರುವಂಥ 4 ಮೇನ್ ಕ್ಯಾರೆಕ್ಟರನ್ನು ಮೊದಲು ತಾವುಗಳು ನೆನ್ಪಿಟ್ಕೋಬೇಕು. ವಿಡಿಯೋ ಲೆಂತಿ ಆಗುತ್ತೆ ವಿದ್ಯಾರ್ಥಿಗಳೇ. ದಿಸ್ ವಿಡಿಯೋ ಇಸ್ ಪ್ಯೂರ್ಲಿ ಮೆಂಟ್ ಫಾರ್ ದೋಸ್ ಹೂ ವಾಂಟ್ಸ್ ಟು ಹೇಳಿ ನೋಡೋಣ, ಹ್ಯಾಪಿ ಇನ್ ಎಕ್ಸಾಮ್ ಹಾಲ್. ಎಕ್ಸಾಮ್ ಹಾಲಲ್ಲಿ ಖುಷಿಯಾಗಿ ನಾನು ಎಕ್ಸಾಮ್ ಬರೆದು ಬರಬೇಕು, 40 ಔಟ್ ಆಫ್ 40 ಇಂಗ್ಲೀಷಲ್ಲಿ ತೆಗಿಲೇಬೇಕು, ನನ್ನ ಇಂಟರ್ನಲ್ ಮಾರ್ಕ್ಸನ್ನು ನಾನು ಜಾಸ್ತಿ ಮಾಡ್ಕೋಬೇಕು ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಆಗಿರುತ್ತೆ. ದಿಸ್ ಈಸ್ 1 ಶಾರ್ಟ್ ವಿಡಿಯೋ ಆನ್ ಇಂಗ್ಲೀಷ್ ಚಾಪ್ಟರ್ಸು ಹಾಗೂ ಪೋಯಮಿನ ಮೇಲೆ. ಹಾಗಿದ್ರೆ ಬನ್ನಿ ಈಗ ನಾವು ಜೆಂಟಲ್ಮ್ಯಾನ್ ಆಫ್ ದಿ ಜಂಗಲಲ್ಲಿ 1 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಈಗ ನಾವು ನೋಡ್ತಾ ಹೋಗೋಣ. 1 ಮಾರ್ಕ್ ಕ್ವಶನ್ಸನ್ನು ನಾವು ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಫಸ್ಟು ಹೂ ಮೇಡ್ ಎ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್ ಅಂತ ಬರುತ್ತೆ ಎಕ್ಸಾಮಲ್ಲಿ, ನೆನ್ಪಿಟ್ಕೊಳ್ಳಿ ಆಯಿತಾ. ಇದು ಈ ರೀತಿಯಾಗಿ ನಿಮಗೆ ಎಕ್ಸಾಮಲ್ಲಿ ಕೇಳಲ್ಲ. ನಿಮ್ಗೆ ಯಾವ ರೀತಿಯಾಗಿ ಕೇಳ್ತಾರೆ ಅಂದರೆ ಇದು MCQಸಲ್ಲಿ ಬರುವಂಥದ್ದು. ಕ್ಲಿಯರ್ ಆಲ್ ಆಫ್ ಯು. ನೋಡಿ, ಏನು ಕೊಟ್ಟರು ಕೂಡ ಮನುಷ್ಯ ಅಥವಾ ಎಲಿಫೆಂಟ್ ಇಷ್ಟರಲ್ಲೇ ಓಡಾಡ್ತಾ ಇರಬೇಕು. ಎಲಿಫೆಂಟು ಮನುಷ್ಯನ ಫ್ರೆಂಡು, ಮನುಷ್ಯ ಎಲಿಫೆಂಟಿನ ಫ್ರೆಂಡ್ ಆಗಿರುತ್ತೆ. ಹಾಗಿದ್ರೆ ದಿಸ್ ಒನ್ ಓವರ್. ನೆಕ್ಸ್ಟು ನೋಡಿ, ವೇ ಡಿಡ್ ದ ಮ್ಯಾನ್ ಬಿಲ್ಟ್ ಎ ಹಟ್ ಇನ್ ದಿ ಜಂಗಲ್ ಅಂತ ಬರುತ್ತೆ. ಮನುಷ್ಯ ಜಂಗಲ್ನಲ್ಲಿ ಎಲ್ಲಿ ತನ್ನ ಹಟ್ಟನ್ನು ಬಿಲ್ಟ್ ಮಾಡ್ತಾನೆ ಅಂತ, ಎಲ್ಲಿ ಕಟ್ತಾನೆ ಅಂತ. ದಟ್ ಈಸ್ ಅಟ್ ದಿ ಎಡ್ಜ್ ಆಫ್ ದಿ ಜಂಗಲ್ ಅಂತ. ನೋಡಿ, ಎಡ್ಜ್ ಆಫ್ ದಿ ಜಂಗಲ್ ಅಂತ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೀನಿ ಈಗ, ಬೇಜಾರಾಗಿ ಬರದೆ ಯಾರು ಕೂಡ. ವಾಟ್ ಡಿಡ್ ಲಯನ್ ವಾಂಟ್? ನೋಡಿ, ವಾಟ್ ಡಿಡ್ ಲಯನ್ ವಾಂಟ್? ಲಯನಿಗೆ ಏನು ಬೇಕಾಗಿತ್ತು ಅಂತ. ಲಯನಿಗೆ ಏನು ಬೇಕಾಗಿತ್ತು? ಪೀಸ್ ಆ್ಯಂಡ್ ಟ್ರ್ಯಾಂಕ್ವಾಲಿಟಿ ಅಂತ. TRANQLITY. ನೋಡಿ, ಪೀಸ್ ಆ್ಯಂಡ್ ಟ್ರ್ಯಾಂಕ್ವಾಲಿಟಿ ಅಂತ. ಸರ್ ನಮಗೆ ಸ್ಪೆಲ್ಲಿಂಗ್ ಗೊತ್ತಾಗ್ತಾಯಿಲ್ಲ, ಅದು ಗೊತ್ತಾಗ್ತಾಯಿಲ್ಲ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ನಿಮಗೆ ಸ್ಟಾರ್ ಹಾಕಿ ಕೂಡ ತೋರಿಸ್ತಾ ಇದ್ದೇನೆ. ಇದು 2 ಮಾರ್ಕ್ಸಿಗೆ ಬರುವ ಸಾಧ್ಯತೆ ಕೂಡ ಇರುತ್ತೆ, MCQಸಲ್ಲೂ ಬರುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ತಾವುಗಳು ಇದನ್ನೆಲ್ಲ ರೆಡಿಯಾಗಬೇಕು. ನೆಕ್ಸ್ಟ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್, ಇನ್ನೊಂದು ಯಾವುದು ಅಂದರೆ ಫಸ್ಟ್ ಹಟ್, ಮೊದಲನೆಯ ಹಟ್ಟನ್ನು ಅಕ್ಯುಪೈ ಮಾಡಿಕೊಂಡವರು ಯಾರು ಅಂತ. ಅಕ್ಯುಪೈಡ್ ಅಥವಾ ಅಕ್ಯುಪೈ ಅಂತ ಕೊಟ್ಟರೆ ಯಾರು ಅಂದರೆ ಅದು ಎಲಿಫೆಂಟ್ ಆಗಿರುತ್ತೆ. ಎಲಿಫೆಂಟ್ ನೆನ್ಪಿಟ್ಕೊಳ್ಳಿ. ಕ್ಲಿಯರ್ ಆಲ್ ಆಫ್ ಯು. ನೋಡಿ, ಈಗ ಕ್ಯಾರೆಕ್ಟರ್ಸ್ ನಮ್ಗೆ ಯಾರೆಲ್ಲ ಸಿಕ್ಕಿದ್ದಾರೆ ಇಲ್ಲಿ? ಮ್ಯಾನ್, ಎಲಿಫೆಂಟ್, ಲಯನ್. ಹೌದಲ್ವಾ? ಹೂ ಈಸ್ ಲಯನ್ ಅಂತ ಕೇಳಿದರೆ ಕಿಂಗ್ ಆಫ್ ದಿ ಜಂಗಲ್ ಅಂತ ಬರೀಬೇಕು. ನೆಕ್ಸ್ಟ್ ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ನೊಂದು ನಾವು ಏನು 1 ಮಾರ್ಕ್ ಕ್ವಶನ್ಸ್ಗಳನ್ನು ಸ್ವಲ್ಪ ಡಿಸ್ಕಸ್. ನೋಡಿ, ಫಸ್ಟು ಚಾಪ್ಟರ್ ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದ್ದೀನಿ. ನೆಕ್ಸ್ಟಲ್ಲಿ ನಾನು ಭಾಳ ರನ್ ಆಗ್ತೀನಿ. ನೆಕ್ಸ್ಟು ನಿಮಗೆ ನೆನ್ಪಿಟ್ಕೋಬೇಕಾಗಿರುವಂಥದ್ದು ಒಂದು ಫಾಕ್ಸು, ಇನ್ನೊಂದು ಲೆಪಾರ್ಡ್ ಆಯಿತಾ. ನೋಡಿ, ಈಗ ಲೆಪಾರ್ಡ್ ಬರೆಯುವ ಸಮಯದಲ್ಲಿ ತಾವು ಎಲ್ಲರೂ ಕೂಡ ದಯವಿಟ್ಟು ಪೇಜ್ ನಂಬರ್, ನಿಮ್ಮ ಟೆಕ್ಸ್ಟ್ ಬುಕ್ ಇದ್ದರೆ ಇಲ್ಲಿ ಎಲ್ಲರೂ ಕೂಡ ಸರ್ಕಲ್ ಹಾಕಬೇಕು. ಪೇಜ್ ನಂಬರ್ 3ಯನ್ನು ಓಪನ್ ಮಾಡ್ಕೊಂಡ್ರೆ ಆಯಿತಾ, ಫಸ್ಟ್ ಲೈನಲ್ಲಿ ನಿಮಗೆಲ್ಲರಿಗೂ ಕೂಡ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಾಲಿಟಿ ಅಂತ ಸಿಗುತ್ತೆ. ನಾನು ನಿಮಗೆ ಫಸ್ಟ್ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸಲ್ಲಿ ಪಿಚ್ ಆಗ್ತಾಯಿದ್ದೀನಿ. ಫಸ್ಟ್ ನಿಮಗೆ ನೋಡಿ, ಪೀಸ್ ಆ್ಯಂಡ್ ಟ್ರ್ಯಾಂಕ್ವಾಲಿಟಿ ಫಸ್ಟ್ ಲೈನಲ್ಲೇ ಇದೆ. ಈಗ ನಾವು ಸೆಕೆಂಡ್ ಪ್ಯಾಸೇಜಲ್ಲಿದ್ದೀವಿ, ಪೇಜ್ ನಂಬರ್ 3ನಲ್ಲಿ. ಸೆಕೆಂಡ್ ಪ್ಯಾಸೇಜಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಇಲ್ಲಿ ಹೂ ಅಪಾಯಿಂಟೆಡ್. ನೋಡಿ, ಒಂದು ಲೆಪಾರ್ಡ್, ಇನ್ನೊಂದು ಫಾಕ್ಸನ್ನ ಏನಾಗಿ ಮಾಡ್ತಾರೆ? C ಅಂತ ನೆನ್ಪಿಟ್ಕೊಳ್ಳಿ. ಈ ಲೆಪಾರ್ಡನ್ನು S ಅಂತ ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, FC ಅಂದರೆ ಫಾಕ್ಸನ್ನು ಚೇರ್ಮನ್ ಆಗಿ ಅಪಾಯಿಂಟ್ ಮಾಡ್ತಾರೆ, ಲೆಪಾರ್ಡನ್ನು ಸೆಕ್ರೆಟರಿಯಾಗಿ ಅಪಾಯಿಂಟ್ ಮಾಡ್ತಾರೆ. ಅರ್ಥ ಆಗುತ್ತಾ ಮಕ್ಕಳೇ? ನೋಡಿ, ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಬಹಳ ಒಳ್ಳೆಯದು. ಇದು 2 ಮಾರ್ಕ್ಸಲ್ಲೂ ಬರ್ತಾ ಇದೆ, MCQಸಲ್ಲೂ ಬರ್ತಾ ಇದೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಫಾಕ್ಸ್ ಹಿ ವಾಸ್ ಅಪಾಯಿಂಟೆಡ್ ಆಸ್ ಎ ಚೇರ್ಮನ್
of the Commission of Enquiry. Leopard has appointed as the Secretary of the Commission of Enquiry ಅಂತ. ಹಾಗಿದ್ರೆ ಇನ್ನೊಂದು ಯಾವುದು ಇಂಪಾರ್ಟೆಂಟ್ ಕೇಳ್ತಾ ಇರೋದು ಅಂದರೆ ನೇಮ್ ಎನಿ ಟು ಏನಂತೀರ ತಾವುಗಳು ಮೆಂಬರ್ಸ್ ಆಫ್ ದಿ ಕಮಿಷನ್ ಆಫ್ ಎನ್ಕ್ವೈರಿ ಅಂತ ಕೇಳ್ತಿದ್ರೆ ಅದಕ್ಕೆ ಆನ್ಸರು ಪೇಜ್ ನಂಬರ್ 3ನಲ್ಲಿ ತಾವುಗಳು ನೋಡ್ಬೋದು. ಇಲ್ಲಿ ರೈನೋಸರ್ಸ್ ಇದೆ, ಬಫೆಲೋ ಇದೆ, ಫಾಕ್ಸ್ ಇದೆ, ಆಲಿಗೇಟರ್ ಇದೆ, ಎಲಿಫೆಂಟ್ ಕೂಡ ಫಾಕ್ಸ್ ಇದೆ ಹಾಗೂ ಲೆಪಾರ್ಡ್ ಇದೆ. ಈ 5 ಜನರಲ್ಲಿ ಯಾರ್ದಾದ್ರೂ ಒಂದು ಹೆಸರನ್ನು ಬರೆದ್ರೆ ಆಯಿತು. ನೋಡಿ, ಒಂದು ರೈನೋಸರ್ಸ್ ಇದೆ, ಇನ್ನೊಂದು ಬಫೆಲೋ ಇದೆ, ಆಲಿಗೇಟರ್ ಕೂಡ ಇದೆ. ಯಾವುದಾದ್ರೂ 2 ಹೆಸರನ್ನು ಬರೆದ್ರೆ ಸಾಕು. ಮೆನ್ಷನ್ ಎನಿ 2 ಮೆಂಬರ್ಸ್ ಆಫ್ ದಿ ಕಮಿಷನ್ ಆಫ್ ಎನ್ಕ್ವೈರಿ ಅಂತ ಕೇಳ್ತಾ ಇದ್ದಾರೆ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಡಿಯರ್ ಚಿಲ್ಡ್ರನ್. ಹಾಗಿದ್ರೆ ಇನ್ನೊಂದು ಕ್ವಶನ್ ಇದರಲ್ಲೇ ನಾವು ಈಗ ಪಿಕ್ ಮಾಡೋಣ. ನೋಡಿ, ಈಗ ಫಸ್ಟ್ ಹಟ್ ವಾಸ್ ಅಕ್ಯುಪೈಡ್ ಬೈ ಹೂಮ್? ಬೈ ಎಲಿಫೆಂಟ್. ಹಾಗಿದ್ರೆ ಸೆಕೆಂಡ್ ಹಟ್ಟನ್ನು ಅಕ್ಯುಪೈ ಮಾಡಿಕೊಂಡವರು ಯಾರು ಅಂದರೆ ಪೇಜ್ ನಂಬರ್ 5 ಅನ್ನು ತೆಗೆದ್ರೆ ಎಲ್ಲರೂ ಕೂಡ ಪೇಜ್ ನಂಬರ್ 5 ಇನ್ ಯುವರ್ ಟೆಕ್ಸ್ಟ್ ಬುಕ್ ಲಾಸ್ಟ್ ಲೈನಲ್ಲಿ ಒಂದು ಆನ್ಸರ್ ಇದೆ. ಆ ಆನ್ಸರು ಇದೇ ಆಗಿರುತ್ತೆ, ರೈನೋಸರ್ಸ್ ಅಂತ. ಸೆಕೆಂಡ್ ಹಟ್ಟನ್ನು ಅಕ್ಯುಪೈ ಮಾಡಿಕೊಂಡವರು ಯಾರು ಅಂದರೆ ನಮ್ಮ ರೈನೋಸರ್ಸ್. ಹೀಗೆ 3rd 4th ಹಟ್ಟು ಅಂತ ಏನೂ ಇಲ್ಲ, ಅಂದರೆ ಬರುತ್ತೆ, ಆದರೆ ಅಕ್ಯುಪೈ ಮಾಡಿಕೊಂಡವರು ಅಂತ. ನೋಡಿ, ಫಸ್ಟ್ ಹಟ್ ವಾಸ್ ಅಕ್ಯುಪೈಡ್ ಬೈ ಎಲಿಫೆಂಟ್, ಸೆಕೆಂಡ್ ಹಟ್ ವಾಸ್ ಅಕ್ಯುಪೈಡ್ ಬೈ ರೈನೋಸರ್ಸ್. ಈ ರೀತಿಯಾಗಿ ಬರಿಬೇಕಾಗತ್ತೆ. ಹಾಗೆ ನಿಮಗೆ MCQಸಲ್ಲಿ ಇನ್ನೊಂದು ಬರುವಂಥದ್ದು ಯಾವುದು ಅಂದರೆ ಈ ಲಿಟ್ ದಿ ಫೈರ್ ಅಥವಾ ಬಾಂಟ್ ದಿ ಜಂಗಲ್ ಲಾರ್ಡ್ಸ್ ಅಂತ. ಜಂಗಲ್ ಲಾರ್ಡ್ಸ್ ಏನು ಇದ್ರು ಹೀಗೆ ಅಂದರೆ ಮೀನಿಂಗ್ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿ. ಏನು ಸರ್ ಕರೆಕ್ಟಾಗಿ ಬರೀಲಿಲ್ಲ ನೀವು ಸ್ಪೆಲ್ಲಿಂಗು ಅಂತ. ಈಗ ನೋಡಿ, ಮ್ಯಾನ್ he started do argument with elephant because elephant occupied the man's hut. Clear? So the lion came and he ordered to set the commission of enquiry. Who ordered to set the commission of enquiry? Lion ಅಂತ ಬರಿಬೇಕು ಎಕ್ಸಾಮಲ್ಲಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ವಾಟ್ ಡಿಡ್ ಲಯನ್ ವಾಂಟ್ ಇನ್ ದ ಜಂಗಲ್? ಪೀಸ್ ಆ್ಯಂಡ್ ಟ್ರ್ಯಾಂಕ್ವಾಲಿಟಿ ಅಂತ ಬರಿಬೇಕು. ಫಸ್ಟ್ ಹಟ್ ವಾಸ್ ಅಕ್ಯುಪೈಡ್ ಬೈ ಎಲಿಫೆಂಟ್ ಅಂತ ಬರೀರಿ. ಫಾಕ್ಸ್ ವಾಸ್ ಅಪಾಯಿಂಟೆಡ್ ಆಸ್ ದಿ ಚೇರ್ಮನ್ ಆಫ್ ದಿ ಜಂಗಲ್ ಅಂತ, ಚೇರ್ಮನ್ ಆಫ್ ದಿ ಕಮಿಷನ್ ಆಫ್ ಎನ್ಕ್ವೈರಿ. ಲೆಪಾರ್ಡ್ ವಾಸ್ ಅಪಾಯಿಂಟೆಡ್ ಆಸ್ ದಿ ಸೆಕ್ರೆಟರಿ ಆಫ್ ದಿ ಕಮಿಷನ್ ಆಫ್ ಎನ್ಕ್ವೈರಿ ಅಂತ. ಸೆಕೆಂಡ್ ಹಟ್ ವಾಸ್ ಅಕ್ಯುಪೈಡ್ ಬೈ ಯಾರು? ರೈನೋಸರ್ಸ್ ಅಂತ. ಇದರಲ್ಲಿ ನಾನು ಇನ್ನೊಂದು ಬಿಟ್ಟೆ, ದಿ ಜಡ್ಜ್ಮೆಂಟ್ ವಾಸ್ ಇನ್ ದ ಫೇವರ್ ಆಫ್ ಹೂಮ್ ಅಂತ ಬರುತ್ತೆ ಎಕ್ಸಾಮಲ್ಲಿ, ನೆನ್ಪಿಟ್ಕೊಳ್ಳಿ. ಇಲ್ಲೇ ಇದೆ ಅಲ್ವಾ, ಜಡ್ಜ್ಮೆಂಟು ಯಾರ ಫೇವರಲ್ಲಿ ಹೋಗುತ್ತೆ? ಜಡ್ಜ್ಮೆಂಟ್, JUDGEMENT. ಜಡ್ಜ್ಮೆಂಟ್ ಯಾರ ಫೇವರಲ್ಲಿ ಹೋಗುತ್ತೆ? ಎಲಿಫೆಂಟನ ಫೇವರಲ್ಲಿ ಹೋಗುತ್ತೆ. ಸೆಕೆಂಡ್ ಟೈಮ್ ಯಾರ ಫೇವರಲ್ಲಿ ಹೋಗುತ್ತೆ? ರೈನೋಸರ್ಸಿನ ಫೇವರಲ್ಲಿ ಹೋಗುತ್ತೆ. ಇದನ್ನು ನೆನ್ಪಿಟ್ಕೊಂಡ್ರೆ ತಾವು ಈಸಿಯಾಗಿ ಬರಿಬೋದು. ಇದು 1 ಮಾರ್ಕ್ಸ್ ಕ್ವಶನ್ಸ್ ಆಯಿತು, 2 ಮಾರ್ಕ್ಸ್ ಕ್ವಶನ್ಸು ಇಲ್ಲಿಗೆ ಕಂಪ್ಲೀಟ್ ಆಯಿತು. ಹಾಗಿದ್ರೆ ಸರ್ ನಾವು 3 ಮಾರ್ಕ್ಸಲ್ಲಿ ಏನು ಓದಬೇಕು ಅಂತ ತಾವುಗಳು ಕೇಳೋದಾದರೆ ದಯವಿಟ್ಟು ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡ್ಕೊಂಡ್ರೆ ಎಲ್ಲರೂ, ಆಯಿತಾ? ಯಾಕಂದರೆ ಬಹಳ ಜನ ಹತ್ರ ಗೈಡ್ ಇರಲ್ಲ, ಏನು ಬರಿಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ. ದೋಸ್ ಹೂ ವಾಂಟ್ ನೋಟ್ಸ್, ಯಾರಿಗೆಲ್ಲ ಈ ಫಸ್ಟ್ ಚಾಪ್ಟರಿನ ನೋಟ್ಸ್ ಬೇಕು ಅಂಥ ವಿದ್ಯಾರ್ಥಿಗಳು ಒಂದು ಕೆಲಸ ಮಾಡಬೇಕು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಚಾಪ್ಟರ್ ವೈಸು ನಿಮಗೆಲ್ಲರಿಗೂ ಕೂಡ ನಾನು ನೋಟ್ಸನ್ನು ರೆಡಿ ಮಾಡಿರ್ತೇನೆ. ಹಾಗಿದ್ರೆ ಈಗ ನೋಡಿ, 3 ಮಾರ್ಕ್ಸ್ ಕ್ವಶನ್ಸ್, 4 ಮಾರ್ಕ್ಸ್ ಕ್ವಶನ್ಸ್ಗೆ ನಾವು ಪಿಕ್ ಆಗ್ತಾಯಿದ್ದೀವಿ. ಪೇಜ್ ನಂಬರ್ 7ನಲ್ಲಿ ನಿಮಗೆಲ್ಲರಿಗೂ ಕೂಡ ಫಸ್ಟ್ ಕ್ವಶನ್ ಇತ್ತು ನೋಡಿ, ವಾಟ್ ಫೇವರ್ ಡಿಡ್ ದಿ ಎಲಿಫೆಂಟ್ ಆ್ಯಸ್ ಅ ಮ್ಯಾನ್ ಆನ್ ಎ ರೈನಿ ಡೇ ಅಂತ ಇದೆ. ಟು ಕೀಪ್ ಹಿಸ್ ಟಂಗ್ ಇನ್ಸೈಡ್ ಹಿಸ್ ಹಾರ್ಟ್ ಅಂತ. ಕ್ಲಿಯರ್ ಆಲ್ ಆಫ್ ಯು? ಈ ರೀತಿಯಾಗಿ MCQಸಲ್ಲಿ ಬರುವಂಥದ್ದು. ಎನಿಹೋ ಬನ್ನಿ, ಈಗ ನಾವು 3 ಮಾರ್ಕ್ಸು ಹಾಗೂ 4 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಟೋಟಲಾಗಿ 3 ಕ್ವಶನ್ಸ್ಗಳು ಇದ್ದಾವೆ. ಈ 3 ಕ್ವಶನ್ಸ್ಗಳಲ್ಲಿ ಫಸ್ಟ್ ಕ್ವಶನ್ ಇರುವಂಥದ್ದು ಟ್ರೂ ಸ್ಟೋರಿ ಅಂತ, ಹಾಗೂ ಸೆಕೆಂಡ್ ಕ್ವಶನ್ ಇರುವಂಥದ್ದು ಫಾಲ್ಸ್ ಸ್ಟೋರಿ ಅಂತ, ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಹಾಗೂ 3rd ಕ್ವಶನ್ ಇರುವಂಥದ್ದು ಫೈನಲಿ ಅಂತ, ಫೈನಲಿ. ಹಾಗಿದ್ರೆ ಈ 3 ಕ್ವಶನ್ಸ್ಗಳಲ್ಲಿ, ಆಯಿತಾ, 3 ಕ್ವಶನ್ಸ್ಗಳು ಇದ್ದಾವೆ. ಸರ್ ನಮಗೆ ಯಾವ ಕ್ವಶನ್ಸ್ ಬರ್ಬೋದು ಅಂತ. ಫಸ್ಟ್ ಯು ಗಿವ್ ಇಂಪಾರ್ಟೆನ್ಸ್ ಟು ಯುವರ್ LBA 1 ಕ್ವಶನ್ ಪೇಪರ್ ವಿಚ್ ಈಸ್ ಸೆಟ್ ಬೈ PUC ಬೋರ್ಡ್. LBA 1 ಕ್ವಶನ್ ಪೇಪರನ್ನು ನಿಮ್ಮ ಇದೇ ವಿಡಿಯೋದಲ್ಲಿ ಲಿಂಕಲ್ಲೂ ಬೇಕಾದ್ರೆ ಕೊಟ್ಬಿಡ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ವಿಚ್ ಈಸ್ ಸೆಟ್ ಬೈ ದ ಗೌರ್ಮೆಂಟ್. LBA 1, LBA 2, LBA 3 ನಾನು ಏನು ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೋ 100% ನಿಮಗೆ ನಿಮ್ಮ ಯೂನಿಟ್ ಟೆಸ್ಟ್ 1ಗೆ ಹೆಲ್ಪ್ ಆಗುತ್ತೆ. ನೋಡಿ ಮಕ್ಕಳೇ, ಹಾಗಿದ್ರೆ ಟ್ರೂ ಸ್ಟೋರಿ, ಫಾಲ್ಸ್ ಸ್ಟೋರಿ, ಫೈನಲಿ ಅಂತ ಇದೆ. ನಾನು ಶಾರ್ಟ್ಕಟ್ಟಲ್ಲಿ ಬರೆದಿರುವಂಥದ್ದು. ಹಾಗಿದ್ರೆ ಕ್ವಶನ್ ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಕೇಳ್ತಾನೆ ಅಂತ ನೋಡಿ. ವೈ ಡಿಡ್ ದಿ ಲಯನ್ ಕಮ್ಯಾಂಡೆಡ್ ಟು ಸೆಟ್ ದಿ ಕಮಿಷನ್ ಆಫ್ ಎನ್ಕ್ವೈರಿ? ವೈ ಡಿಡ್ ದಿ ಲಯನ್ ಕಮ್ಯಾಂಡೆಡ್ ಟು ಸೆಟ್ ದಿ ಕಮಿಷನ್ ಆಫ್ ಎನ್ಕ್ವೈರಿ ಅಂದರೆ ಯಾವ ಕಾರಣಗಳಿಂದಾಗಿ ಕಾಡಿನ ರಾಜ, ಆಯಿತಾ, ಕಮಿಷನ್ ಆಫ್ ಎನ್ಕ್ವೈರಿಯನ್ನು ಸೆಟ್ ಮಾಡ್ತಾನೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದಾಗ ಆವಾಗ ತಾವುಗಳು ಟ್ರೂ ಸ್ಟೋರಿಯನ್ನು ಬರೀಬೇಕು. ಟ್ರೂ ಸ್ಟೋರಿ ಎಲ್ಲಿ ಸಿಗುತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಂದರೆ ಬಹಳ ಈಸಿ ಕಣ್ರಿ. ಪೇಜ್ ನಂಬರ್ 2 ಇದೆ ಅಲ್ವಾ, ಪೇಜ್ ನಂಬರ್ 2 ಇದು ಟ್ರೂ ಸ್ಟೋರಿ ಆಗಿರುತ್ತೆ. ಟ್ರೂ ಸ್ಟೋರಿ ಅಂದರೆ ನೋಡಿ, ಒನ್ಸ್ ಅಪಾನ್ ಎ ಟೈಮ್ ಎ ಮ್ಯಾನ್ ಮೇಡ್ ಎ ಫ್ರೆಂಡ್ಶಿಪ್ ವಿತ್ ಆ್ಯನ್ ಎಲಿಫೆಂಟ್, ಹೌದಲ್ವಾ? ಒನ್ ಡೇ
ಇಟ್ ವಾಸ್ ಹೆವಿ ರೇನ್ ಇನ್ ದ ಫಾರೆಸ್ಟ್, ಎಲಿಫೆಂಟ್ ಕೇಮ್ ಆ್ಯಂಡ್ ಇಟ್ ರಿಕ್ವೆಸ್ಟ್ ಟು ದ ಮ್ಯಾನ್ ಟು ಕೀಪ್ ಹಿಸ್ ಟ್ಯಾಂಕ್ ಇನ್ಸೈಡ್ ಹಿಸ್ ಹಾರ್ಟ್ ಅಂತ. ಇದು ಸರಿಯಾದ ಟ್ರೂ ಸ್ಟೋರಿಯನ್ನು ಬರಿಬೇಕಾಗತ್ತೆ. ಕ್ಲಿಯರ್ ಆಲ್ ಆಫ್ ಯು ಆರ್ಗ್ಯುಮೆಂಟ್ವರೆಗೂ ಬರಿಬೇಕು. ಅದನ್ನು ನಾವು ಟ್ರೂ ಸ್ಟೋರಿ ಅಂತ ಕರಿತೀವಿ. ಇದೇ ಪ್ರಶ್ನೆ ನಿಮ್ಮ ಒಂದು ಏನಂತೀರ ತಾವುಗಳು LBA 1 ಬಂದಿತ್ತು. ಪ್ರಶ್ನೆ ಏನಿತ್ತು ಅಂದರೆ ಡಿಸ್ಕ್ರೈಬ್ ದಿ ಸರ್ಕಮ್ಸ್ಟೆನ್ಸಸ್ ದಟ್ ಲೆಡ್. ನೋಡಿ ಏನೂ ಇಲ್ಲ ಕಣ್ರಿ, ಯಾವ ಸನ್ನಿವೇಶಗಳು ಈ ಲಯನ್ ರಾಜನಿಗೆ ಕಮಿಷನ್ ಆಫ್ ಎನ್ಕ್ವೈರಿಯನ್ನು ಸೆಟ್ ಮಾಡಲಿಕ್ಕೆ ಆಯಿತಾ ಒಂದು ದಾರಿ ಮಾಡಿಕೊಡ್ತು ಅಂತ. ನೋಡಿ ಡಿಸ್ಕ್ರೈಬ್ ದ ಸರ್ಕಮ್ಸ್ಟೆನ್ಸಸ್ ದಟ್ ಲೆಡ್ ಟು ದಿ ಕಮಿಷನ್ ಆಫ್ ಎನ್ಕ್ವೈರಿ ಆಯಿತಾ. ಕಮಿಷನ್ ಆಫ್ ಎನ್ಕ್ವೈರಿ ಅಪಾಯಿಂಟ್ ಬೈ ದಿ ಜಂಗಲ್ ಆಫ್ ಕಿಂಗ್ ಆಫ್ ದಿ ಜಂಗಲ್ ಅಂತ. ಈ ಪ್ರಶ್ನೆ ಇದೇ ಬರ್ತಾ ಇರುವಂಥದ್ದು. ನನ್ನ ಪ್ರಕಾರ ಈ ಕ್ವಶನ್ನು 95% ವೇಟೇಜನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಆ್ಯನ್ಯುವಲ್ ಎಕ್ಸಾಮಿಗೆ, ನಿಮ್ಮ ಯೂನಿಟ್ ಟೆಸ್ಟಿಗೆ ಬರುವಂಥದ್ದು ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಹಾಗಿದ್ರೆ ಸೆಕೆಂಡ್ ಕ್ವಶನನ್ನು ನೋಡೋಣ. ಈಗ ಫಾಲ್ಸ್ ಸ್ಟೋರಿ ಅಂತ ಇದೆ. ಇದನ್ನು ನಾವು ಜಸ್ಟಿಫೈ ಅಂತ ಕರಿತೀವಿ. ಜಸ್ಟಿಫೈ ಇಟ್ಸ್ ಆ್ಯಕ್ಟ್ ಆಫ್ ಅಕ್ಯುಪೈಯಿಂಗ್ ಅಂತ, OCCUPYING ಅಂತ. ಈ ಕ್ವಶನ್ ನಿಮಗೆ ಬೇಕು ಅಂತ ಹೇಳಿದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ ಕಣ್ರಪ್ಪ. ನೋಡಿ ನಿಮ್ಮ ಪೇಜ್ ನಂಬರು ಆಯಿತಾ 8, ಪೇಜ್ ನಂಬರ್ 8 ತಗೊಂಡ್ರೆ ಸೆಕೆಂಡ್ ಮೇನ್ ಥರ್ಡ್ ಕ್ವಶನ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಏನಂತ ಇದೆ ಒಮ್ಮೆ ನಾನು ಓದ್ತೀನಿ. ಹೌ ಡಿಡ್ ದಿ ಎಲಿಫೆಂಟ್ ಜಸ್ಟಿಫೈ ಇಟ್ಸ್ ಆ್ಯಕ್ಟ್ ಆಫ್ ಅಕ್ಯುಪೈಯಿಂಗ್ ಅಂತ. ಇದೇ ರೀತಿಯಾಗಿ ಸೆಕೆಂಡ್ ಮೇನ್ ಥರ್ಡ್ ಕ್ವಶನ್ ಇದೆ. ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ. ಈ ಕ್ವಶನ್ ಬಹಳ ಇಂಪಾರ್ಟೆಂಟು. ನನ್ನ ಪ್ರಕಾರ ಈ ಕ್ವಶನಿಗೂ ಕೂಡ 95% ನಾನು ನಿಮಗೆ ಕೊಡ್ತೇನೆ. ಏನು ಗೊತ್ತಾ, ಪ್ರಶ್ನೆ ತಿಳ್ಕೊಳ್ಳಿ ಫಸ್ಟು. ನೋಡಿ ಫಾಲ್ಸ್ ಸ್ಟೋರಿ, ಎಲಿಫೆಂಟ್ ಹೇಳಿದಂಥ ಸುಳ್ಳು ಕಥೆಯನ್ನು ಬರೆಯಿರಿ. ಎಲಿಫೆಂಟ್ ಯಾವ ರೀತಿಯಾಗಿ ಅದು ತಾನು ಮಾಡಿದಂಥ ಕೆಲಸ ಸರಿ ಅಂತ ಜಸ್ಟಿಫೈ ಮಾಡುತ್ತೆ ಅಂತ. ಜಸ್ಟಿಫೈ ಅಂದರೆ ಅರ್ಥ ಆಗೈತಲ್ವಾ, ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಅಂತ. ಹೌ ಡಿಡ್ ದಿ ಎಲಿಫೆಂಟ್ ಜಸ್ಟಿಫೈ ಇಟ್ಸ್ ಆ್ಯಕ್ಟ್ ಆಫ್ ಅಕ್ಯುಪೈಯಿಂಗ್ ದಿ ಮ್ಯಾನ್ಸ್ ಹಟ್. ಯಾವ ರೀತಿಯಾಗಿ ನೋಡಿ, ಜಸ್ಟಿಫೈ ಅಂದರೆ ಸಮರ್ಥನೆ ಮಾಡಿಕೊಳ್ಳುವಂಥದ್ದು, ಅಕ್ಯುಪೈ ಅಂದರೆ ಕಬಳಿಸಿಕೊಂಡಂತಹ ಹಟ್ಟನ್ನು ಅಂತ. ಹಾಗಿದ್ರೆ ಫೈನಲಿ ಅಂತ ಇದೆ. ಯಾವ ರೀತಿಯಾಗಿ ನೋಡಿ 2 ಕ್ವಶನ್ಸ್ ಆಯಿತು ಆಯಿತಾ. ನನ್ನ ಪ್ರಕಾರ ಇದು 50% ಅಂದ್ಕೊಂಡಿದ್ದೀನಿ ಎಕ್ಸಾಮಿಗೆ ಬರುವಂಥದ್ದು. ಇದು ಹಾಟ್ ಕ್ವಶನ್ ಅಂತ ಕರಿತೀವಿ. ಹಾಟ್ ಕ್ವಶನ್ ಅಂದರೆ ಅರ್ಥ ಆಯ್ತಲ್ವ, ಹೈ ಆರ್ಡರ್ ಥಿಂಕಿಂಗ್ ಕ್ವಶನ್ ಅಂತ. ಇದು ಕೊಟ್ಟಿರುವಂಥದ್ದು ಆವ್ರೇಜ್ ಕ್ವಶನ್ಸ್ ಅಂತ, ಈಸಿ ಆ್ಯಂಡ್ ಆವ್ರೇಜ್ ಕ್ವಶನ್ಸ್ ಅಂತ. ಹಾಗಿದ್ರೆ ಫೈನಲಿ ಈ ಒಂದು ಪ್ರಶ್ನೆ ಕೂಡ ನಿಮ್ಮ LBA ಟೆಸ್ಟಲ್ಲಿ ಥರ್ಡ್ ಮೇನ್ ಕ್ವಶನಲ್ಲಿ 3ನೇ ಪ್ರಶ್ನೆ ಆಗಿತ್ತು. ಏನಂತ ಇದೆ ಅಂತ ನೋಡೋಣ. ನೋಡಿ, ವಾಟ್ ಡಿಡ್ ದಿ ಮ್ಯಾನ್ ಫೈನಲಿ ಡೂ ಇನ್ ಆರ್ಡರ್ ಟು ಗೆಟ್ ಜಸ್ಟಿಸ್. ಕೊನೆಯದಾಗಿ ತನಗೆ ಜಸ್ಟಿಸ್ ಸಿಗಲಿಕ್ಕೆ ಮನುಷ್ಯ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತಾನೆ ಅಂತ. ಇದು 1 ಮಾರ್ಕ್ಸಿಗೆ ಕೇಳಿದರೂ ಬರಿಬೋದು, 2ಗೂ ಕೇಳಿದರೂ ಬರಿಬೋದು. ಆದರೆ ಇಲ್ಲಿ ಕೇಳಿರುವಂಥದ್ದು ಅದು 3 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇದು 3 ಮಾರ್ಕ್ಸಲ್ಲೂ ಬರ್ಬೋದು, 4 ಮಾರ್ಕ್ಸಲ್ಲೂ ಬರ್ಬೋದು. ಹಾಗಾಗಿ ಸ್ವಲ್ಪ ಇದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಸರ್ ನಮ್ಮ ಹತ್ರ ನೋಟ್ಸ್ ಇಲ್ಲ ಅದಿಲ್ಲ ಅಂದವರು ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇದರ ನೋಟ್ಸ್ ಕೂಡ ನಾನು ಕೊಟ್ಟಿರ್ತೇನೆ, ತಾವುಗಳು ಯುಟಿಲೈಸ್ ಮಾಡಿಕೊಳ್ಳಿ. ಹಾಗಿದ್ರೆ ಈಗ ನಾವು ಸೆಕೆಂಡ್ ಚಾಪ್ಟರ್ ಕಡೆಗೆ ಪಿಚ್ ಆಗೋಣ. ಸೆಕೆಂಡ್ ಚಾಪ್ಟರ್ ನಮ್ದು ಯಾವುದು ಅಂದರೆ ಸುಂದರವಾದ ಒಂದು ಪದ್ಯ ಆಗಿರುತ್ತೆ. ದಟ್ ಈಸ್ ಪೋಯಮ್. ಯಾವುದದು ಪೋಯಮ್ಮು? ಬೇಜಾರಾಗ್ಬಿಟ್ರಪ್ಪ, ಸ್ವಲ್ಪ ಸಮಯ ತಗೊತಾ ಇದ್ದೀನಿ. ವಿಡಿಯೋ ವಿಲ್ ಬಿ ನಾಟ್ ಲೆಸ್ ದೆನ್ 40 ಮಿನಿಟ್ಸ್ ಅಂದ್ಕೊಂಡಿದ್ದೀನಿ ಆಯಿತಾ. ದಿ ಸ್ಕೂಲ್ ಬಾಯ್ ಅಂತ ನಿಮಗೆ ಒಂದು ಸುಂದರವಾದ ಒಂದು ಪೋಯಮ್ ಇದೆ. ನೋಡಿ ಸರ್, ಫಸ್ಟ್ 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಈಗ ನಾನು ಕ್ಲಿಯರ್ ಮಾಡಿಬಿಡ್ತೇನೆ ಆಯಿತಾ. ನೇಮ್ ದ ಬರ್ಡ್ ವಿಚ್ ಈಸ್ ಮೆನ್ಷನ್ ಇನ್ ದ ಪೋಯಮ್ ಅಂತ ಫಸ್ಟ್ ನಿಮಗೆ ಪದೇ ಕೇಳ್ತಾ ಇದ್ದಾರೆ. ಅದು ಸ್ಕೈಲಾರ್ಕ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಇದು ಬರ್ಡ್, ನೇಮ್ ಆಫ್ ದಿ ಬರ್ಡ್ ಏನು? ಸ್ಕೈಲಾರ್ಕ್ ಅಂತ. ಹಾಗಾಗಿ ಫಸ್ಟು ಇದನ್ನು ತಾವುಗಳು ನೆನ್ಪಿಟ್ಕೊಳ್ಳಿ ಆಯಿತಾ. ಹಾಗಿದ್ರೆ ಸ್ವೀಟ್ ಕಂಪನೀಸ್ ಅಂತ ಪದೇ ಕೇಳ್ತಾ ಇದ್ದಾನೆ ಎಕ್ಸಾಮಲ್ಲಿ. ಸ್ವೀಟ್ ಕಂಪನೀಸ್ ಆಯಿತಾ. ಹೂ ಆರ್ ದಿ ಸ್ವೀಟ್ ಕಂಪನೀಸ್ ಅಂತಲೂ ಕೇಳ್ತಾ ಇದ್ದಾನೆ. 2 ಮಾರ್ಕ್ಸಲ್ಲೂ ಬರ್ತಾ ಇದೆ ಆಯಿತಾ, 1 ಮಾರ್ಕಲ್ಲೂ ಬರ್ತಾ ಇದೆ ಆಯಿತಾ. ವಿಚ್ ಈಸ್ ನಾಟ್ ದ ಸ್ವೀಟ್ ಕಂಪನಿ ಆಫ್ ದಿ ಸ್ಕೂಲ್ ಬಾಯ್ ಅಂತಲೂ ಕೂಡ 4 ಆಪ್ಷನ್ ಕೊಡ್ತಾ ಇದ್ದಾನೆ. ಅದರಲ್ಲಿ ಇರೋದೇ 3 ಸರಿ, 1 ತಪ್ಪಾಗಿರುತ್ತೆ. ಹಾಗಾಗಿ ಅದನ್ನು ತಾವುಗಳು ಡಿಲೀಟ್ ಮಾಡಿ ಬೇಕಾಗಿರುತ್ತೆ ಆಯಿತಾ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ವೀಟ್ ಕಂಪನೀಸ್ ಯಾವುದಾವುದು ಅಂತ ಹೇಳಿದರೆ ನೋಡಿ, ಬರ್ಡ್ಸ್ ಅಂತ ಒಂದಾಗುತ್ತೆ ಆಯಿತಾ. ಇನ್ನೊಂದು ಹಂಟ್ಸ್ ಮ್ಯಾನ್ ಅಂತ, HUNTS ಹಂಟ್ಸ್ ಮ್ಯಾನ್ ಅಂತ. ಇನ್ನೊಂದು ಯಾವುದು? ಸ್ಕೈಲಾರ್ಕ್ ಅಂತ. ನೋಡಿ, ಸ್ಕೈಲಾರ್ಕ್ ಅಂತ. ದೀಸ್ ಆರ್ ದಿ ಸ್ವೀಟ್ ಕಂಪನೀಸ್ ಆಫ್ ದಿ ಸ್ಕೂಲ್ ಬಾಯ್. ಅರ್ಥ ಆಗುತ್ತೆ ಎಲ್ಲರಿಗೂ? ಭಾಳ ಈಸಿಯಾಗಿ ಸರಳವಾಗಿ ಹೇಳ್ತಾ ಇದ್ದೀನಿ ನೋಡಿ ಸರ್. ದಿಸ್ ಈಸ್ ನಾಟ್ ಆಯಿತಾ ರ್ಯಾಂಕ್ ಸ್ಟೂಡೆಂಟ್ಸ್ಗಳಿಗೆ ಅಂತೂ ಮಾಡ್ತಾ ಇಲ್ಲ ನಾನು. ಆ್ಯಾವ್ರೇಜ್ ಸ್ಟೂಡೆಂಟ್ಸು, ಆಬ್ಸೆಂಟ್ ಆಗಿರುವಂಥ ಮಕ್ಕಳಿಗೆ, ಲೇಟಾಗಿ ಅಡ್ಮಿಷನ್ ಆಗಿರುವಂಥ ಮಕ್ಕಳಿಗೆ, ಹಾಗೂ ಪಾಠನೇ ಗೊತ್ತಿಲ್ಲ ಸರ್, ಟೆಕ್ಸ್ಟ್ ಬುಕ್ಕು ಇಲ್ಲ, ದಯವಿಟ್ಟು ಹೋಗಿ ಒಂದು 70 ರೂಪೀಸ್ ಕೊಟ್ಬಿಟ್ಟು ಈ ಟೆಕ್ಸ್ಟ್ ಬುಕ್ಕನ್ನು ಪರ್ಚೇಸ್ ಮಾಡಿ. ನನ್ನ ಮಾತನ್ನು ಕೇಳಿ, ನಾಳೆ ಎಕ್ಸಾಮ್ ಹಾಲಿಗೆ ಖುಷಿಯಾಗಿ ಹೋಗ್ತೀರಾ ಆಯಿತಾ, ಕಾನ್ಫಿಡೆನ್ಸ್ ಲೆವೆಲಲ್ಲಿ ಹೋಗ್ತೀರಾ. ನೋಡಿ, ದಿ ಸ್ಕೂಲ್ ಬಾಯ್ ಅಂತ ಒಂದು ಚಿತ್ರ ಇದೆ. ಪಿಕ್ಚರ್ ಪೇಂಟ್ಸ್ 1000 ವರ್ಡ್ಸ್ ಅಂತ ಕರಿತೀವಿ. ಬರೀ ಚಿತ್ರ ನೋಡಿ, ಯು ವಿಲ್ ಅಂಡರ್ಸ್ಟ್ಯಾಂಡ್. ನೀವು ಯಾಕೆ ಸ್ಕೂಲಿಗೆ ಹೋಗ್ತಾ ಇಲ್ಲ, ಯಾಕೆ ಸ್ಕೂಲನ್ನು ಬಂಕ್ ಮಾಡ್ತೀರಾ, ಯಾಕೆ ಕಾಲೇಜನ್ನು ಬಂಕ್ ಮಾಡ್ತಾ ಇದ್ದೀರಾ, ಯು ಆರ್ ನಾಟ್ ರೆಡಿ ಟು ಸಿಟ್ ಅಂಡರ್ ದಿ 4 ವಾಲ್ಸ್ ಅಂತ. ಇಂಟೆನ್ಷನ್ ಆಫ್ ಏನಿದು
ದಿ ಸ್ಕೂಲ್ ಬಾಯ್ ಪೋಯಮ್ ಇಸ್ ರಿಟನ್ ಬೈ ವಿಲಿಯಮ್ ಬ್ಲೇಕ್ ಇಷ್ಟೇ ಹೇಳುವಂಥದ್ದು ಏನು ಅಂತ ಹೇಳಿದರೆ ಆಯಿತಾ, ಡಿಸ್ಕ್ರೈಬ್ ದ ಸ್ಕೂಲ್ ಬಾಯ್ಸ್ ಎಕ್ಸ್ಪೀರಿಯನ್ಸ್. ನೋಡಿ 3 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ ಏನು ಗೊತ್ತಾ, ಡಿಸ್ಕ್ರೈಬ್ ದ ಸ್ಕೂಲ್ ಬಾಯ್ಸ್ ಎಕ್ಸ್ಪೀರಿಯನ್ಸ್ ಇನ್ಸೈಡ್ ದ ಸ್ಕೂಲ್ ಆ್ಯಂಡ್ ಔಟ್ಸೈಡ್ ದ ಸ್ಕೂಲ್ ಅಂತ. ಇದನ್ನು ನೀವು ಏನಂತೀರ ಆರಾಮಾಗಿ ಬರಿಬೋದು, ಓದಲೇಬೇಕು ಅಂತ ಇಲ್ಲ, ಆದರೆ ರೈಟಿಂಗ್ ಪ್ರಾಕ್ಟೀಸ್ ಇರಬೇಕು, ದೆನ್ ಓನ್ಲಿ ಯು ಕ್ಯಾನ್ ರೈಟ್. ಹಾಗಿದ್ರೆ ಮಕ್ಕಳೇ ಇದು 2 ಮಾರ್ಕ್ಸಲ್ಲೂ ಬರ್ತಾ ಇದೆ, MCQಸಲ್ಲೂ ಬರ್ತಾ ಇದೆ, ಹಾಗಾಗಿ 1, 2 ಅಂತಲೂ ಕೂಡ ಹಾಕಿದ್ದೀನಿ. ನೋಡಿ ನೇಮ್ ದ ಬರ್ಡ್ ಅಂತ ಕೇಳಿದರೆ ಸ್ಕೈಲಾರ್ಕ್ ಅಂತ ಬರೀಬೇಕು. ಇನ್ನೊಂದು ಕ್ರೂಯಲ್ ಐಸ್ ಅಂತ ಕೇಳ್ತಾ ಇದ್ದೇನೆ, ಪದೇ ಕೇಳುತ್ತಿರುವಂತಹ ಪ್ರಶ್ನೆ ಕ್ರೂಯಲ್ ಐಸ್ ರೆಫರ್ಸ್ ಟು ಯಾರು ಅಂತ ಕೇಳ್ತಾ ಇದ್ದೇನೆ. ರೈಟ್ ಆನ್ಸರ್ ಈಸ್ ಟೀಚರ್ಸನ್ನು ಇಲ್ಲಿ ಕ್ರೂಯಲ್ ಐಸ್ ಅಂತ ರೆಫರ್ ಮಾಡಿದ್ದಾರೆ. ರೆಫರ್ ಅಂದರೆ ಅರ್ಥ ಆಗುತ್ತಲ್ವ, ಹೋಲಿಕೆಯನ್ನು ಮಾಡಲಾಗಿದೆ ಅಂತ. ನೋಡಿ ಕ್ಲಿಯರ್, ಸ್ವಲ್ಪ ಬೇಗ ಹೋಗುವ ಆಯಿತಾ. ಮಗು ಶಾಲೆಯಲ್ಲಿ ಯಾವ ರೀತಿಯಾಗಿ ಕೂತ್ಕೊತಾ ಇದೆ ಅಂತ, ಇನ್ ಸೈಯಿಂಗ್ ಆ್ಯಂಡ್ ಡಿಸ್ಮೇ ಅಂತ. ಏನು ಸರ್ ಹೀಗೆ ಬರೆದುಬಿಟ್ರೆ ನಾವು ಹೇಗೆ ಬರ್ಕೊಳ್ಳೋದು ಅಂತ, ಅದಕ್ಕೆ ನಿಮ್ಗೆ ಹೇಳಿದ್ದು ಪ್ಲೀಸ್ ಕ್ಯಾರಿ ಯುವರ್ ಟೆಕ್ಸ್ಟ್ ಬುಕ್. ಈ ವಿಡಿಯೋ ನೋಡ್ತಾ ಇರುವ ಹಾಗೆ ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಳ್ಳಿ. ಸೆಕೆಂಡ್ ಸ್ಟ್ಯಾನ್ಸಾ ಲಾಸ್ಟ್ ಲೈನ್ ಆಫ್ ಯುವರ್ ಪೇಜ್ ನಂಬರ್ 11 ಲಾಸ್ಟ್ ಲೈನ್ ಇದೆ ನೋಡಿ. ದ ಚೈಲ್ಡ್ ಈಸ್ ಸಿಟ್ಟಿಂಗ್, ಹೌ ದ ಚೈಲ್ಡ್ ಈಸ್ ಸಿಟ್ಟಿಂಗ್ ಇನ್ಸೈಡ್ ದ ಕ್ಲಾಸ್ ಅಂತ ಹೇಳಿದರೆ ಇನ್ ಸೈಯಿಂಗ್ ಆ್ಯಂಡ್ ಡಿಸ್ಮೇ ಅಂತ. ಸೈಯಿಂಗ್ ಅಂದರೆ ಬೇಜಾರು, ಡಿಸ್ಮೇ ಅಂದರೆ ನಿಟ್ಟುಸಿರು. ಎಲ್ಲೂ ಕೂಡ ಇಂಟ್ರೆಸ್ಟ್ ಇಲ್ಲ ಮಗುಗೆ, ಬುಕ್ಸಲ್ಲೂ ಕೂಡ ಇಂಟ್ರೆಸ್ಟ್ ಇಲ್ಲ ಮಗುಗೆ, ಟೀಚರಲ್ಲೂ ಕೂಡ ಇಂಟ್ರೆಸ್ಟ್ ಇಲ್ಲ. ವೈ ಮೆನಿ ಆಫ್ ದಮ್ ಯು ಆರ್ ಸ್ಕೋರಿಂಗ್ ಲೆಸ್ ಮಾರ್ಕ್ಸ್ ಇನ್ ಇಂಗ್ಲೀಷ್? ಬಿಕಾಸ್ ನೋಡಿ ಯಾಕೆ ಅಂದರೆ ನಿಮಗೆ ಆ ಟೀಚರ್ ಬಗ್ಗೆ ಗೌರವವೇ ಇಲ್ಲ, ಆ ಟೀಚರಿನ ಮೇಲೆ ಪ್ರೀತಿನೇ ಇಲ್ಲ. ಫಸ್ಟ್ ಲವ್ ಯುವರ್ ಬುಕ್, ಲವ್ ಯುವರ್ ಟೀಚರ್, ಆಮೇಲೆ ನೋಡಿ ಸ್ಕೋರ್ ಹೇಗೆ ಜಾಸ್ತಿ ಆಗುತ್ತೆ ಅಂತ. ಎನಿ ಹೌ ವಿತೌಟ್ ವೇಸ್ಟಿಂಗ್ ಔರ್ ಟೈಮ್ ಲೆಟ್ ಮಿ ಪಿಚ್. ಇದು ಎಲ್ಲರಿಗೂ ಕೂಡ ಅರ್ಥ ಆಯಿತು ಅನಿಸುತ್ತೆ. ಹಾಗಿದ್ರೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಸರ್, ಅದು ಯಾವುದು ಅಂದರೆ 2 ಮಾರ್ಕ್ಸಲ್ಲಿ ಐ ವಿಲ್ ರಬ್ ಮ್ಯಾನ್ ಬರ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲರೂ ಕೂಡ. ನೋಡಿರಿ ನನ್ನ ಹೆಸರಿನ ಮೇಲೆ ಒಂದು 100 ಪೇಜಿನ ನೋಟ್ಬುಕ್ ಇಟ್ಕೊಂಬಿಡಿ ಆಯಿತಾ. ನಮ್ಮ ಯೂಟ್ಯೂಬ್ ಚಾನಲ್ಲು ಹೆಸರನ್ನು ಬರ್ಕೊಂಬಿಡಿ, ಅದ್ರ ಮೇಲೆ ನಾನು ಏನೇನು ನಿಮಗೆ ಯೂನಿಟ್ ಟೆಸ್ಟ್ 1ಗೆಲ್ಲ ಕೊಡ್ತಾ ಹೋಗ್ತೇನೋ ಆಯಿತಾ, ಅದನ್ನೆಲ್ಲ ಮಾಡಿ. ಈಗ ನಾನು ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಎಕ್ಸಾಮಲ್ಲಿ ಬರ್ತಾ ಇರುವಂಥದ್ದು ಕೇಜ್ಡ್ ಬರ್ಡ್ ರೆಫರ್ಸ್ ಟು ಡ್ಯಾಶ್ ಅಂತ ಬರ್ತಾ ಇದೆ ಆಯಿತಾ. ಹಾಗೂ ಇನ್ನೊಂದು ಏನದು ಕೇಜ್. ನೋಡಿ ಕೇಜ್ ರೆಫರ್ಸ್ ಟು, ನೋಡಿ ಭಾಳ ಈಸಿ ಸರ್. ಕೇಜನ್ನು ಏನಂತ ಇಲ್ಲಿ ಹೋಲಿಕೆ ಮಾಡಲಾಗಿದೆ ಅಂದರೆ ಸ್ಕೂಲಿಗೆ ಹೋಲಿಕೆ ಮಾಡಲಾಗಿದೆ. ಕೇಜ್ಡ್ ಬರ್ಡ್ ಅಂದರೆ ಸ್ಕೂಲ್ ಬಾಯ್ ಅಂತ ಬರಿಬೇಕು, ಸ್ಕೂಲ್ ಬಾಯ್ ಅಂತ ನೆನ್ಪಿಟ್ಕೊಳ್ಳಿ. ದಿ ಸ್ಕೂಲ್ ಬಾಯ್ ಆಯಿತಾ, ಇದು ಸ್ಕೂಲ್ ಅಂತ. ಇದು ಇಂಪಾರ್ಟೆಂಟ್ ಆಗಿರುವಂಥ, ಇದು 2 ಮಾರ್ಕ್ಸಲ್ಲೂ ಕೇಳ್ತಾ ಇದ್ದೇನೆ, MCQಸಲ್ಲೂ ಕೇಳ್ತೇನೆ. MCQಸಲ್ಲಿ ಬಂದರೆ ಸಿಂಗಲ್ ಲೈನಲ್ಲಿ ಬಂದಿರುತ್ತೆ ಅಥವಾ ಅನಾಲಾಗಿ ಅಂತ ಹಾಕಿಬಿಟ್ಟು ಈ ರೀತಿಯಾಗಿ ಕೇಳಿರ್ತಾನೆ. ಭಾಳ ಈಸಿ ಕಣ್ರಿ, ಟೆನ್ಷನ್ ತೊಗೋಬೇಡಿ. ಸರ್ ಇದು ಎಲ್ಲಿದೆ ಸರ್ ಟೆಕ್ಸ್ಟ್ ಬುಕ್ಕಲ್ಲಿ ಅಂದರೆ ಪೇಜ್ ನಂಬರ್ 12 ತಗೊಂಡ್ರೆ ಅಲ್ಲಿಂದ ನಿಮ್ಮ ಸೆಕೆಂಡ್ ಸ್ಟ್ಯಾನ್ಸಾ, ಈ ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ಇಲ್ಲೇ ಇದೆ ನೋಡಿ, ಕೇಜ್ಡ್ ಬರ್ಡ್. ಕ್ಲಿಯರ್ ಅಲ್ಲ ಫ್ಯೂ ಆಯಿತಾ, ಅರ್ಥ ಆಯಿತು ಅನಿಸುತ್ತೆ. ನೋಡಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್. ಇದನ್ನು ಬಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇನ್ನೊಂದು ಕ್ವಶನ್ ಇದೆ, ಅಲ್ಲೇ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಟಿಕ್ ಹಾಕೊಂಬಿಡಿ. ಯಾವುದು ಅಂತ ಹೇಳಿದರೆ ಬರುವ ಹಾಟ್ ಕ್ವಶನು ಈ ಒಂದು ಪೇಜ್ ನಂಬರ್ 14 ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ಆಯಿತಾ. ಮ್ಯಾಚ್ ಇದೆ ಫಾಲೋಯಿಂಗು, ಏನು ಮ್ಯಾಚ್ ದ ಫಾಲೋಯಿಂಗ್ ಕೊಡಲ್ಲ, ಇದನ್ನು MCQಸಲ್ಲಿ ಕೊಡುವ ಸಾಧ್ಯತೆ ಸ್ವಲ್ಪ ಇರುತ್ತೆ. ಕ್ಲಿಯರ್, ಅರ್ಥ ಆಯಿತು ಅನಿಸುತ್ತೆ ಎಲ್ಲರಿಗೂ ಕೂಡ. ಕ್ವಶನ್ ನಂಬರ್ 7 ಅರ್ಥ ಆಯ್ತಾ. ಈ ಪೇಜಲ್ಲಿರೋದೇ ಕ್ವಶನ್ ನಂಬರ್ 7, ಹಾಗಾಗಿ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಅಲ್ಲಿಗೆ ನಿಮಗೆ ನಾನು ಎಲ್ಲದೂ ಕೂಡ ಕ್ಲಿಯರ್ ಮಾಡಿದೆ. 1 ಮಾರ್ಕ್ಸ್ ಆಯಿತು, 2 ಮಾರ್ಕ್ಸ್ ಆಯಿತು. ಈಗ ಅದರಲ್ಲಿ ಬಿಟ್ಟಿರುವಂಥದ್ದು ಯಾವುದು ಅಂತ ನಾನು ನಿಮಗೆ ಹೇಳ್ತೀನಿ ಆಯಿತಾ. 3 ಮಾರ್ಕ್ಸಿಂದ ಒಂದು ನಾನು ನಿಮ್ಗೆ ಹೇಳಬೇಕಿತ್ತಲ್ವ. ನೋಡಿ 3 ಮಾರ್ಕ್ಸಲ್ಲಿ 3 ಮಾರ್ಕ್ಸು ಆಯಿತಾ, 4 ಮಾರ್ಕ್ಸಿಗೆ ಬರೋದೇ ಇಲ್ಲ ಇದು. 3 ಮಾರ್ಕ್ಸಲ್ಲಿ ನೋಡಿ ನಾನು ಹೇಳಿದೆ ಡಿಸ್ಕ್ರೈಬ್ ದಿ ಬಾಯ್ಸ್ ಎಕ್ಸ್ಪೀರಿಯನ್ಸ್ ಇನ್ಸೈಡ್ ದ ಸ್ಕೂಲ್ ಆ್ಯಂಡ್ ಔಟ್ಸೈಡ್ ದಿ ಸ್ಕೂಲ್ ಅಂತ. ನೋಡಿ ಇನ್ಸೈಡ್ ದ ಸ್ಕೂಲನ್ನು ಬರೆಯುವ ಸಮಯದಲ್ಲಿ ತಗೊಳ್ಳೋ ಸ್ಟ್ಯಾನ್ಸಾ ನೋಡಿ ವಿದ್ಯಾರ್ಥಿಗಳೇ ಆಯಿತಾ. ಇನ್ಸೈಡ್ ದ ಸ್ಕೂಲ್ ದಟ್ ಈಸ್ ಸೆಕೆಂಡ್ ಸ್ಟ್ಯಾನ್ಸಾ, ಥರ್ಡ್ ಸ್ಟ್ಯಾನ್ಸಾ, ಫೋರ್ತ್ ಸ್ಟ್ಯಾನ್ಸಾ ಆನ್ಸರ್ ಆಗಿರುತ್ತೆ ಆಯಿತಾ. ಔಟ್ಸೈಡ್ ದ ಸ್ಕೂಲ್ ಅಂದರೆ ಫಸ್ಟ್ ಸ್ಟ್ಯಾನ್ಸಾ ಇದೆ ಅಲ್ವಾ, ಅದೇ ಆನ್ಸರ್ ಆಗಿರುತ್ತೆ. ಎಷ್ಟು ಈಸಿ ಇದೆ. ಹಾಗಾಗಿ ನಾನು ನಿಮ್ಗೆ ಹೇಳಿದ್ದು ಪೋಯಮನ್ನು ಕಲಿರೋ ಅಂತ. ಎಷ್ಟು ಈಸಿಯಾಗಿದೆ ನೋಡಿ. ಐ ಲವ್ ಟು ರಾಯ್ಸ್ ಇನ್ ದ ಸಮ್ ಅಮ್ಮ ವೆನ್ ದ ಬರ್ಡ್ ಸಿಂಗ್ಸ್ ಆನ್ ಎವ್ರಿ ಟ್ರೀ, ದ ಡಿಸ್ಟೆನ್ಸ್ ಹನ್ಸ್ ಮ್ಯಾನ್ ವಿನ್ಸ್ ಇಸ್ ಆನ್ ಆ್ಯಂಡ್ ದ ಸ್ಕೈ ಲಾರ್ಕ್ ಸಿಂಗ್ಸ್ ವಿತ್ ಮೀ ಅಂತ. ಅಂದರೆ ಫಸ್ಟ್ ಸ್ಟ್ಯಾನ್ಸಾ ಇಸ್ ಫುಲ್ ಆಫ್ ಹ್ಯಾಪಿನೆಸ್ ಯಾಕೆ ಅಂದರೆ ಮಗು ಶಾಲೆಯಿಂದ ಹೊರಗಡೆ ಹೋಗ್ಬಿಟ್ಟು ತನ್ನ ಜೀವನವನ್ನು ಎಂಜಾಯ್ ಮಾಡಬೇಕು ಅಂತ ಇರುತ್ತೆ. ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ಏನು ಹೇಳುತ್ತೆ ಅಂದರೆ ಕ್ರೂಯಲ್ ಐಸ್ ಆರ್ ವಾಚಿಂಗ್ ಮೀ ಅಂತ, ಐ ಆಮ್ ನಾಟ್ ಹ್ಯಾಪಿ ಅಂತ ಹೇಳುತ್ತೆ. ಎಲ್ಲಿ ಥರ್ಡ್ ಸ್ಟ್ಯಾನ್ಸದಲ್ಲಿ ಐ ಆಮ್ ನಾಟ್ ಹ್ಯಾಪಿ ಅಂಡರ್ ವಿತ್ ಮೈ ಬುಕ್ಸ್ ಆ್ಯಂಡ್ ವಿತ್ ಮೈ ಮೇಟ್ಸ್ ಅಂದರೆ ಯಾರು, ಫ್ರೆಂಡ್ಸ್ ಅಂತ. ಸಾಕು, ಎಕ್ಸ್ಪ್ಲನೇಷನ್ ಕೊಡ್ತಾ ಹೋದರೆ ಯಾರಿಗೆ ಈ ಪೋಯಮೇ ಬರೋಲ್ಲ, ಯಾರಿಗೆ ಏನೂ ಬರೋಲ್ಲ ಅಂಥ ವಿದ್ಯಾರ್ಥಿಗಳಿಗೆ ನಾನು ಫೇಸ್ ಟು ಫೇಸು ಸಿಂಗಲ್ ಆಗಿ ಪಾಠ ಎಕ್ಸ್ಪ್ಲನೇಷನ್ ಮಾಡಿರೋದು ಕೂಡ ಇದೆ, ಅದನ್ನು ವಾಚ್ ಮಾಡಿ. ಹಾಗಿದ್ರೆ ನಾನು ಈಗ ಥರ್ಡ್ ಚಾಪ್ಟರಿನ ಕಡೆಗೆ ಹೋಗ್ತಾ ಇದ್ದೀನಿ ವಿದ್ಯಾರ್ಥಿಗಳೇ.
ಬೇಜಾರಾಗಿ ವಿಡಿಯೋ ಲೆಂತ್ ಆಯಿತು ಅಂತ ನಾನು ಹೇಳಿದ್ನಲ್ವ, ಪ್ಲೀಸ್ ಕೀಪ್ ಯುವರ್ ಟೆಕ್ಸ್ಟ್ ಬುಕ್ ವಿತ್ ಯು ಆಯಿತಾ. ಹಾಗೂ ಒಂದು ಪೆನ್ನು ಒಂದು ಪೇಪರ್ ಇಟ್ಕೊಂಬಿಟ್ರೆ ಅಂತೂ ಗೆದ್ದೇ ಹೋದ್ರಿ ನೀವು ಈಸಿಯಾಗಿ ಒಳ್ಳೆ ಸ್ಕೋರನ್ನು ಮಾಡೇ ಮಾಡ್ತೀರಾ. ದಿಸ್ ಈಸ್ ಮೈ ಪ್ರಾಮಿಸ್ ಮೈ ಡಿಯರ್ ಚಿಲ್ಡ್ರನ್. 100% ನಾನು ಕೊಟ್ಟಿರುವಂಥ, ನಾನು ಬೋರ್ಡ್ ಮೇಲೆ ಬರೆದಿರುವಂತಹ ಪ್ರಶ್ನೆಗಳು ಬರ್ತವೆ. ಬಂದಿಲ್ಲ ಅಂದರೆ ನಿಮ್ಗೆ ಯಾರೋ ಹೊಸದಾಗಿ ಅಪಾಯಿಂಟ್ ಆಗಿದ್ದಾರೆ ಅಂತ, ಅವ್ರಿಗೆ ಏನೂ ಗೊತ್ತಿಲ್ಲ ಅಂತ, ಹೊಸದಾಗಿ ನಿಮ್ಮ ಮೇಲೆ ಟೆಸ್ಟ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಕರಿತೀವಿ, ನಿಮ್ಮ ಜೊತೆ ಮಾಡ್ತಾಯಿದ್ದಾರೆ ಅಂತ. ನಾನು ಕೊಡ್ತಿರೋ ಪ್ರಶ್ನೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಕೂಡ ಟಚ್ ಆಗುತ್ತೆ, ಹಿಟ್ ಆಗುತ್ತೆ. ದಿಸ್ ಈಸ್ ಮೈ ಪ್ರಾಮಿಸ್ ಆ್ಯಂಡ್ ಚಾಲೆಂಜ್. ಬನ್ನಿ ಈಗ ನಾವು 3rd ಚಾಪ್ಟರ್ ಕಡೆಗೆ ಹೋಗೋಣ. ಇದೇ ನಮ್ಮ ಮಕ್ಕಳಿಗೆ ತಲೆ ಬಿಸಿ ಆಗಿರುವಂಥದ್ದು, ದಟ್ ಈಸ್ ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್. ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್. ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್. ಸರ್, ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಅಂದು ಸಾಕಾಗಿಬಿಟ್ಟಿದೆ ಸರ್, ಯಾಕೆ ನಿಮಗೆ ಬೇಜಾರು ಅನ್ನಿಸ್ತಾ ಇದೆ ಅಂದರೆ, ಟೋಟಲ್ 6 ಸ್ಟೋರೀಸ್ ಆರ್ ದೇರ್. 1 ನೋಡಿ, 2 3 4 5 6 6 ಸ್ಟೋರೀಸ್ ಆರ್ ದೇರ್. ಸರ್, 6 ಸ್ಟೋರೀಸ್ ಇದ್ದಾವೆ. 6 ಸ್ಟೋರೀಸಲ್ಲಿ ನಾನು ಯಾವ್ದ್ಯಾವುದು ಅಂತ ಓದಬೇಕು ಅನ್ನೋದೇ ಈಗ ನಿಮಗೆ ಡೌಟು, ಚಿಂತೆ ಆಗಿದೆ. ನೀವೇನು ಟೆನ್ಷನ್ ತೊಗೋಬೇಡಿ ಸರ್, ನಾನು ಏನಾದರೂ ಇದಕ್ಕೊಂದು ವ್ಯವಸ್ಥೆ ಮಾಡಬೇಕೀಗ. ನೋಡಿ, ನಾನು ಈಗ ಶಾರ್ಟ್ಕಟ್ ನನ್ನ ಮಕ್ಕಳಿಗೆ ಹೇಳಿಕೊಟ್ಟಿರುವಂಥದ್ದು, ಟೋಟಲ್ 6 ಸ್ಟೋರೀಸ್ ಇದ್ದಾವೆ. ಟೋಟಲ್ 6 ಸ್ಟೋರೀಸಲ್ಲಿ 3 ಸ್ಟೋರಿ ಕಲೀರಿ ಸರ್. 100% 3 ಮಾರ್ಕ್ಸಲ್ಲಿ ಅದೇ ಸ್ಟೋರಿ ನಿಮಗೆ ಬರುತ್ತೆ. ಅದು ಯಾವುದು ಅಂದರೆ, ಫಸ್ಟು ಐ ಗಿವ್ ಇಂಪಾರ್ಟೆನ್ಸ್ ಟು ಅವರ್ 95% ಟು ದಿಸ್ ಸ್ಟೋರಿ. ಯಾವ ಸ್ಟೋರಿಗೆ ಸರ್? ನೋಡಿ, ಯಾವ ಸ್ಟೋರಿ ಅಂದರೆ, ಇದನ್ನು ನಾವು ಕೃಷ್ಣ ಸ್ಟೋರಿ ಅಂತ ಕರಿತೀವಿ. KRISHNA, ಕೃಷ್ಣನ ಸ್ಟೋರಿ ಅಂತ ಕರಿತೀವಿ. ಕ್ಲಿಯರ್? ಹಾಗಿದ್ರೆ ಇನ್ನೊಂದು ನಾನು ಬಹಳ ವೇಟೇಜನ್ನು ಕೊಡುತ್ತಿರುವಂಥದ್ದು, ಅದು ಯಾವುದಾಗಿರುತ್ತೆ ಅಂದರೆ, ಇದು 2 ಹಾಗೂ 3 ಆಗಿರುತ್ತೆ. ಇದು ಸ್ಟೋರಿ ಯಾವುದು ಅಂತ ಹೇಳ್ತೀನಿ ನೋಡಿ. ಸ್ಟೋರಿ 2 ಅದು ನಾನು ನನ್ನ ಮಕ್ಕಳಿಗೆ ಖುಷಿಯಾಗಿ ಲುಂಗಿ ಸ್ಟೋರಿ ಅಂತ ಹೇಳ್ಕೊಟ್ಟಿದ್ದೀನಿ. ಲುಂಗಿ ಸ್ಟೋರಿ ಅಂದರೆ ಅದು ಮಳೆ ಯಾವುದು, ವೈಟ್ ಮ್ಯಾನ್ ಸ್ಟೋರಿ ಅಂತ, WHITE, ವೈಟ್ ಮ್ಯಾನ್ ಸ್ಟೋರಿ ಅಂತ. ಆಯಿತಾ? ಸ್ಟೋರಿ 3 ಕೂಡ ನಾನು ಹೇಳ್ಕೊಟ್ಟಿದ್ದೇನೆ, ಟೆನ್ಷನ್ ತೊಗೋಬೇಡ್ರೋ, ಎಲ್ಲ ತೋರಿಸ್ಕೊಡ್ತೀನಿ. ಸ್ಟೋರಿ 3 ಕೂಡ ನನ್ನ ಪ್ರಕಾರ ಎಕ್ಸಾಮಿಗೆ, ಆಯಿತಾ, ಇದು ನೋಡಿ 90% ಅಂತ ಕೊಟ್ಟಿದ್ದೀನಿ, ಇದಕ್ಕೂ 90% ವೇಟೇಜನ್ನು ಕೊಟ್ಟಿದ್ದೀನಿ. ಇದು ರೈಟ್ ಸೈಡ್ ಟೀತ್, ಮಾರ ಲಾಸ್ಟ್ ಈಸ್ ರೈಟ್ ಸೈಡ್ ಟೀತ್ ಅಂತ ಇದೆ. ಇದನ್ನು ನಾನು ನನ್ನ ಮಕ್ಕಳಿಗೆ ನೆನಪಿಟ್ಕೊಳ್ಳಿಕ್ಕೆ ರ್ಯಾಬಿಟ್ ಸ್ಟೋರಿ ಅಂತಲೂ ಕೂಡ ಹೇಳ್ಕೊಟ್ಟಿದ್ದೀನಿ. ಆಯಿತಾ? ಇಷ್ಟೇ ನಾನು ನನ್ನ ಮಕ್ಕಳಿಗೆ ಸ್ಟೋರಿ 2, 3, 6 ಇಷ್ಟು ಓದ್ಕೊಳ್ರೋ. ಇದೇ 3 ಮಾರ್ಕ್ಸಿಗೆ 4 ಮಾರ್ಕ್ಸಲ್ಲಿ ಬರುವಂಥದ್ದು. ಇವೆಲ್ಲ 2 ಮಾರ್ಕ್ಸಲ್ಲಿ ಅಥವಾ 1 ಮಾರ್ಕ್ಸಲ್ಲಿ ಕ್ಯಾರಿ ಆಗುವಂಥದ್ದು ಅಂತ ಹೇಳ್ಕೊಟ್ಬಿಟ್ಟಿದ್ದೀನಿ. ಹಾಗಾಗಿ ಅವರಿಗೆ ರೆಡ್ಯೂಸ್ ಆಗಿದೆ. ನೀವುಗಳು ಕೂಡ ಟೆಕ್ಸ್ಟ್ ಬುಕ್ಕನ್ನು ಈಗ ಇಟ್ಕೊಳ್ಳಿ, ಆನ್ಸರ್ ಎಲ್ಲೆಲ್ಲಿದೆ ಅಂತ ತೋರಿಸ್ತಾ ಹೋಗ್ತೇನೆ ಮಕ್ಕಳೇ. ಬನ್ನಿ, ಹಾಗಿದ್ರೆ ಈಗ ನಾನು ಸ್ಟೋರಿ 1 ಬಗ್ಗೆ ಮಾತಾಡ್ತೇನೆ. ಸ್ಟೋರಿ 1 ನಾವು ನೋಡೋದಾದರೆ ಸ್ವಲ್ಪ ಅಳಿಸ್ಕೊಂಬಿಡೋಣ, ಯಾಕಂದರೆ ಬರೀಲಿಕ್ಕೆ ಸ್ಪೇಸ್ ಬೇಕು. ಆಯಿತಾ? ಬೇಜಾರಾಗ್ಬಿಡ್ರು. ನೋಡಿ ಮಕ್ಕಳೇ, ಸ್ಟೋರಿ 1 ಈಸ್ ಅಬೌಟ್ ವಾಟ್ ಅಂತ. ಸ್ಟೋರಿ 1ಅಲ್ಲಿ ನಮಗೆ 1 ಮಾರ್ಕ್ಸ್ ಏನು ಬರ್ಬೋದು, 2 ಮಾರ್ಕ್ಸ್ ಏನು ಬರ್ಬೋದು, 3 ಮಾರ್ಕ್ಸಿಗೆ ಏನು ಬರ್ಬೋದು ಅಂತ. ಸ್ಟೋರಿ 1ಅಲ್ಲಿ ಕ್ಯಾರೆಕ್ಟರ್ಸ್ ಯಾರಿದ್ದಾರೆ ಅಂತ ಫಸ್ಟು ತಿಳ್ಕೊಳ್ಳೋಣ. ಮಾರ ಇದ್ದಾನೆ, ಸನ್ನಪ್ಪ ಇದ್ದಾನೆ, ಹಾಗೂ ಪೂರ್ಣಚಂದ್ರ ತೇಜಸ್ವಿ ಇದ್ದಾರೆ. ಹಾಗಿದ್ರೆ ಈ 3 ಜನ ಕ್ಯಾರೆಕ್ಟರ್ಸನ್ನು ಇಟ್ಕೊಂಡು ಈ ಸ್ಟೋರಿ 1 ಸ್ಟಾರ್ಟ್ ಆಗುತ್ತೆ. ಸ್ಟೋರಿ 1ಅಲ್ಲಿ ಏನಾಗುತ್ತೆ ಅಂದರೆ, ಮಾರ ಸೆಂಟ್ ಸನ್ನಪ್ಪ ಟು ಬ್ರಿಂಗ್ ಮೆಡಿಸಿನಲ್ ಕ್ರೀಪರ್. ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ 1 ಮಾರ್ಕ್ ಕ್ವಶನ್. ವೈ ಡಿಡ್ ಮಾರ ಸೆಂಟ್ ಸನ್ನಪ್ಪ ಟು ದಿ ಫಾರೆಸ್ಟ್ ಅಂತ ಕೇಳಿದರೆ, ಮಾರ ಸನ್ನಪ್ಪನಿಗೆ, ನೋಡಿ, ಮಾರ ಸನ್ನಪ್ಪನಿಗೆ ಕಳಿಸ್ತಾನೆ, ಕಾಡಿಗೆ ಕಳಿಸ್ತಾನೆ. ವೈ ಡಿಡ್ ಹಿ ಸೆಂಟ್ ಅಂತ ಕೇಳಿದರೆ, ಟು ಬ್ರಿಂಗ್ ಮೆಡಿಸಿನಲ್ ಕ್ರೀಪರ್ಸ್. ಹೌದಾ? ಇದೇ ಮಕ್ಕಳು ಮಾಡುವಂಥ ತಪ್ಪು, ಅದೇ ತಪ್ಪು, ರಾಂಗ್ ಆನ್ಸರ್. ನೆನ್ಪಿಟ್ಕೊಳ್ಳಿ, ಮಾರ ಕಳಿಸಿದ್ದು ಕೇವಲ ಕ್ರೀಪರನ್ನು ತರಲಿಕ್ಕೆ, ಬಳ್ಳಿಯನ್ನು ತೆಗೆದುಕೊಂಡು ಬಾ ಅಂತ ಕಳಿಸ್ತಾನೆ. ಆದರೆ ಮಕ್ಕಳು ಏನು ಬರಿತಾ ಇದ್ರು ಗೊತ್ತಾ? ಇದನ್ನು ಬರಿತಾ ಇದ್ದೀರಾ, ಅದು ತಪ್ಪು. ಕರೆಕ್ಟಾಗಿ ಈಗ ಕಥೆಯನ್ನು ಕೇಳಿ. ಮಾರ ಸೆಂಟ್ ಸನ್ನಪ್ಪ ಟು ಬ್ರಿಂಗ್ ಕ್ರೀಪರ್ಸ್, ಬಳ್ಳಿಗಳನ್ನು ತೆಗೆದುಕೊಂಡು ಬಾ ಅಂತ ಕಳಿಸ್ತಾನೆ. ಬಳ್ಳಿ ಅಂದರೆ ಅರ್ಥ ಆಗುತ್ತಲ್ವಾ? ನೆಕ್ಸ್ಟ್, ಆದರೆ ಸನ್ನಪ್ಪ ಏನು ಮಾಡ್ತಾನೆ, ಬಳ್ಳಿಗಳನ್ನು ತರುವ ಸಮಯದಲ್ಲಿ ಅದರಲ್ಲಿ ಮೆಡಿಸಿನಲ್ ಕ್ರೀಪರ್ ಕೂಡ ತಂದಿರ್ತಾನೆ. ಅರ್ಥ ಆಯ್ತಾ ಮಕ್ಕಳೇ? ಹಾಂ, ನೋಡಿ, ಮಾರ ಕಳಿಸಿದ್ದೇನಕ್ಕೆ? ಕ್ರೀಪರ್ಗಳನ್ನು ತರಲಿಕ್ಕೆ. ಹೂ ಬ್ರಾಟ್ ಮೆಡಿಸಿನಲ್ ಕ್ರೀಪರ್ ಅಂತ ಕೇಳಿದರೆ, ಮೆಡಿಸಿನಲ್ ಕ್ರೀಪರ್ ತಂದವರು ಸನ್ನಪ್ಪ ಅಂತ. ಈ ಕ್ವಶನನ್ನು ಪದೇ ಟ್ವಿಸ್ಟ್ ಮಾಡಿ ಸ್ವಲ್ಪ ಕೇಳ್ತಾ ಇರ್ತಾನೆ. ವೈ ಡಿಡ್ ಮಾರ ಸ್ಕೋಲ್ಡ್ ಸನ್ನಪ್ಪ ಅಂತ? ಬಿಕಾಸ್ ಹಿ ಬ್ರಾಟ್ ಮೆಡಿಸಿನಲ್ ಕ್ರೀಪರ್ಸ್ ಇನ್ಸ್ಟೆಡ್ ಆಫ್ ಕ್ರೀಪರ್ಸ್. ಆರ್ಡಿನರಿ ಕ್ರೀಪರನ್ನು ತಂಬ ಅಂತ ಕಳಿಸಿರ್ತಾನೆ, ಆದರೆ ಮೆಡಿಸಿನಲ್ ಕ್ರೀಪರನ್ನು ಹೊತ್ತುಕೊಂಡು ಯಾರು? ಸನ್ನಪ್ಪ ಬಂದಿರ್ತಾನೆ. ಅರ್ಥ ಆಯ್ತಾ? ನೆಕ್ಸ್ಟ್, ವೆರಿ ಗುಡ್. ಈಗ ನಮಗೆ ಬೇಕಾಗಿರುವಂಥದ್ದು ಇಲ್ಲಿ 1 ಮಾರ್ಕ್ ಕ್ವಶನ್ಸು ಕಂಪ್ಲೀಟ್ ಆಯಿತು. ಇಲ್ಲಿ ಬರುವಂಥದ್ದು ಈಗ ಏನು ಅಂದರೆ,
ಆಯಿತಾ. 2 ಮಾರ್ಕ್ಸಿನ ಕ್ವಶನ್ಸು ಪದೇ ಆ್ಯನ್ಯುವಲ್ ಎಕ್ಸಾಮಲ್ಲೂ ಕೇಳ್ತಾ ಇದ್ದಾರೆ, ಯೂನಿಟ್ ಟೆಸ್ಟಿಗೂ ಕೇಳ್ಬೋದು. ಇಲ್ಲಿ ಯಾವುದು 2 ಮಾರ್ಕ್ಸ್ ಕ್ವಶನ್ ಅಂದರೆ ಸೇಜ್ ಅಂತ ಒಬ್ಬರು ಬರ್ತಾರೆ, ಇದೇ ಸ್ಟೋರಿ 1ಅಲ್ಲಿ ಸೇಜ್ ಅಂತ. ವಾಟ್ ವಾಸ್ ದ ಕರ್ಸ್ ಅಂದರೆ ಏನು? CURSE, ಕರ್ಸ್ ಗಿವನ್ ಬೈ ದ ಸೇಜ್ ಅಂತ. ನೋಡಿ, ಕರ್ಸ್ ಗಿವನ್ ಬೈ ದ ಸೇಜ್ ಏನು ಅಂದರೆ ನನ್ನ ಪ್ರೀತಿಯ ಮಕ್ಕಳೇ, ಆಯಿತಾ, ವೆನ್ ಎವರ್ ದ ಪೀಪಲ್ ಆರ್ ಇನ್ ನೀಡ್ ಆಫ್ ದಟ್ ಮೆಡಿಸಿನಲ್ ಕ್ರೀಪರ್ ದೇ ಶುಡ್ ನಾಟ್ ಫೈಂಡ್ ಇಟ್ ಅಂತ. ಅವ್ರಿಗೆ ಯಾವುದೇ ಕಾರಣಕ್ಕೂ ಸಿಗಬಾರದು. ಅಂದರೆ ಎಂಥ ಶಾಪ ಆ ಋಷಿಮುನಿ ಕೊಟ್ಟಿರ್ತಾನೆ ಅಂದರೆ ಯಾರಿಗೂ ಕೂಡ ಈ ಬಳ್ಳಿ ಸಿಗಬಾರದು, ಅವಶ್ಯಕತೆ ಇದ್ದಾಗ ಅದು ಡಿಸ್ಅಪಿಯರ್ ಆಗಬೇಕು ಅಂತ. ಹಾಗಾಗಿ ಮರ ನೋಡಿ, ಇದು 1 ಮಾರ್ಕ್ಸಲ್ಲಿ ಬರುವಂಥದ್ದು. ಆ ಕ್ರೀಪರನ್ನು ಏನಂತ ಕರೀತಾನೆ ಅಂದರೆ ಥೀಫ್ ಅಂತ ಕರೀತಾನೆ. ನೆನ್ಪಿಟ್ಕೊಳ್ಳಿ, ಥೀಫ್ ಅಂತ ಯಾರು ಕರೀತಾರೆ? ಮಾರ. ಯಾರಿಗೆ? ಕ್ರೀಪರಿಗೆ ಥೀಫ್ ಅಂತ ಕರೀತಾನೆ, ಯಾಕಂದರೆ ಅದು ಡಿಸ್ಅಪಿಯರ್ ಆಗುತ್ತಲ್ಲ ಅಂತ. ಹಾಗಿದ್ರೆ ಸ್ಟೋರಿ 1 ಎಲ್ಲಿದೆ ಸರ್ ಅಂತ ನೀವು ಕೇಳಿದಾದರೆ ನನಗೆ ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ತಗೊಳ್ಳಿ, ಪೇಜ್ ನಂಬರ್ 16, 17. ಪೇಜ್ ನಂಬರ್ 16 ಲಾಸ್ಟ್ 2 ಲೈನಿಂದ ಸ್ಟೋರಿ ಸ್ಟಾರ್ಟ್ ಆಗಿಬಿಟ್ಟು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇದು 2 ಮಾರ್ಕ್ಸಿಗೆ ಪದೇ ಕೇಳ್ತಾ ಇದ್ದೇನೆ. ನಾನು ನಿಮಗೆ ಈಗ ಹೇಳಿದೆ, ಆಯಿತಾ, ಏನಂತ ಹೇಳಿದೆ ನೋಡಿ ಇಲ್ಲಿ, ಆಯಿತಾ, ಎಲ್ಲಿದೆ ನೋಡಿ, ಇಟ್ ಹ್ಯಾಸ್ ಬೀನ್ ಕರ್ಸ್ಡ್ ಬೈ ದ ಸೇಜ್ ಅಂತ ಇದೆ. ಈ ಪ್ಯಾರಾಗ್ರಾಫಲ್ಲಿ ಎಲ್ಲರಿಗೂ ಕೂಡ ವಾಟ್ ವಾಸ್ ದ ಕರ್ಸ್ ಗಿವನ್ ಬೈ ದ ಸೇಜ್ ಟು ದಿ, ಹೇಳಿ ನೋಡೋಣ, ಟು ದ ಕ್ರೀಪರ್. ಋಷಿ ಮುನಿ ಯಾರಿಗೆ ಶಾಪವನ್ನು ಕೊಟ್ಟಿರ್ತಾನೆ? ಕ್ರೀಪರಿಗೆ ಶಾಪವನ್ನು ಕೊಟ್ಟಿರ್ತಾನೆ. ಹಾಗಾಗಿ ಮಾರ ಆ ಕ್ರೀಪರಿಗೆ ಥೀಫ್ ಅಂತ ಕರೀತಾ ಇರ್ತಾನೆ. ಅರ್ಥ ಆಗುತ್ತೆ ಎಲ್ಲರಿಗೂ? ಸ್ಟೋರಿ ಸಿಕ್ತು ಅನಿಸುತ್ತೆ. ಈಗ ನಾನು ಯಾವ ಕಡೆಗೆ ಹೋಗ್ತಾ ಇದ್ದೀನಿ ಅಂದರೆ ಸ್ಟೋರಿ 2 ಕಡೆಗೆ ಹೋಗ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಬೇಜಾರಾಗಬೇಡಿ, ಲೆಂತಿ ಆಗುತ್ತೆ, ಐ ನೋ ವೆರಿ ವೆಲ್, ಇಟ್ ಇರಿಟೇಟ್ಸ್ ಎ ಲಾಟ್. ಆದರೆ ಸಮಾಧಾನದಿಂದ ಕೂತ್ಕೊಂಡ್ರೆ ಎಕ್ಸಾಮ್ ಹಾಲಲ್ಲಿ ಖುಷಿಯಾಗಿರ್ಬೋದು. ಸ್ಟೋರಿ 2 90% ಕೊಟ್ಟಿದ್ದೀನಿ ಅಂದರೆ ಗಿವ್ ಮಿ ಸಮ್ ಟೈಮ್. ಇಲ್ಲಿ ಬರುವಂಥ ಕ್ಯಾರೆಕ್ಟರ್ಸು ಫಸ್ಟು ಮಾರ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ವೈಟ್ ಮ್ಯಾನ್. ಈ ವೈಟ್ ಮ್ಯಾನನ್ನು ನಾವು, ಆಯಿತಾ, ಡಾಕ್ಟ್ರ್ ಅಂತಲೂ ಕೂಡ ನಾವು ಕರಿತೀವಿ, ವೈಟ್ ಡಾಕ್ಟ್ರ್ ಅಂತ. ನೆನ್ಪಿಟ್ಕೊಳ್ಳಿ, ವೈಟ್ ಡಾಕ್ಟರ್ ಅಂತ. ಇಂಗ್ಲೀಷ್ ಮ್ಯಾನ್ ಅಂತಲೂ ಕೂಡ ಕರೀತಾ ಇದ್ದಾರೆ, ಇಂಗ್ಲೀಷ್ ಮ್ಯಾನ್. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನೋಡಿ ಎಲ್ಲರೂ ಒಂದೇ ಇರು, ವೈಟ್ ಡಾಕ್ಟರು, ವೈಟ್ ಮ್ಯಾನು, ಇಂಗ್ಲೀಷ್ ಮ್ಯಾನ್ ಎಲ್ಲರೂ ಕೂಡ ಒಂದೇ. ಕ್ಲಿಯರ್? ಹಾಗಿದ್ರೆ ಇವನು ಇದ್ದಂತಹ ಪ್ಲೇಸ್ ಯಾವುದು ಅಂತ ಕೇಳ್ತಾರೆ, ಹುಲಿ ಹುಂದಾಲು ಅಂತ. ಹುಲಿ ಹುಂದಾಲು ಇದು 1 ಮಾರ್ಕ್ಸಿಗಲ್ಲೂ ಬರುತ್ತೆ, 2 ಮಾರ್ಕ್ಸಲ್ಲೂ ಬರ್ತಾ ಇದೆ. ಈಗ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಕ್ಲಿಯರ್? ವಾಟ್ ಡಿಡ್ ವೈಟ್ ಮ್ಯಾನ್ ಆಫರ್ ಮಾರನಿಗೆ ವೈಟ್ ಮ್ಯಾನ್ ಏನನ್ನು ಆಫರ್ ಕೊಡ್ತಾನೆ ಅಂತ ಕೇಳಿದರೆ ಆವಾಗ ನೀವು ಹಿಸ್ ಎಂಟೈರ್ ಎಸ್ಟೇಟ್ ಅಂತ ಬರಿಬೇಕು. ಎಂಟೈರ್ ಎಸ್ಟೇಟ್, ESTATE ಹಿಸ್ ಎಂಟೈರ್ ಎಸ್ಟೇಟ್. ನನ್ನ ಸಂಪೂರ್ಣವಾದ, ನಾನು ನಿನಗೇನು ಕೊಡ್ತೀನಿ? ಎಸ್ಟೇಟೇ ಕೊಡ್ತೀನಿ ಅಂತ ಅವನು ಮಾರನಿಗೆ ಆಫರನ್ನು ಕೊಡ್ತಾನೆ. ಕ್ಲಿಯರ್ ಆಲ್ ಆಫ್ ಯು? ಹಾಗಿದ್ರೆ ಸ್ಟೋರಿ ಏನಿದು ಅಂತ, ಲುಂಗಿ ಸ್ಟೋರಿ ಅಂತ ಬರೆದುಬಿಟ್ಟಿದ್ದೀರಾ ಅಂತ. ನೋಡಿ, 1 ನಿಮಿಷದಲ್ಲೇ ಸ್ಟೋರಿ ಮುಗಿಸ್ತೀನಿ, ಸಮಯ ಇಲ್ಲ ಕಣ್ರು. ಇಲ್ಲ ಸರ್, ನಮ್ಗೆ ಪೂರ್ತಿ ಸ್ಟೋರಿ ಬೇಕು ಅದು ಇದು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೀನಿ, ಸಂಪೂರ್ಣವಾಗಿ ಒಂದೊಂದೇ ಸ್ಟೋರಿ ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ. ಹಾಗಿದ್ರೆ ಇದರಲ್ಲಿ ಏನಾಗುತ್ತೆ ಅಂದರೆ, ಒಮ್ಮೆ ಮಾರ ಏನು ಮಾಡ್ತಾನೆ, ವೆನ್ ಹಿ ವೆಂಟ್ ಟು ದ ಫಾರೆಸ್ಟ್ ಹಿ ವಾಸ್ ಕಟಿಂಗ್ ದ ಬ್ಯಾಂಬೋ ಶೂಟ್ಸ್ಗಳನ್ನು ಕಟ್ ಮಾಡ್ತಾ ಇರ್ತಾನೆ. ಬ್ಯಾಂಬೋ ಶೂಟ್ಸ್ ಅಂದರೆ ಅರ್ಥ ಆಯ್ತಲ್ವಾ? ಬಿದಿರು ಅಂತ. ಬಿದಿರುಗಳನ್ನು ಕಟ್ ಮಾಡುವ ಸಮಯದಲ್ಲಿ ಕೈ ಕೂಡ ಸ್ವಲ್ಪ ಟಚ್ ಆಗುತ್ತೆ, ಸಿಕಲ್ ಟಚ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಎವ್ರಿ ಒನ್ ಅಲಾರ್ಮ್ಡ್ ಇನ್ ದ ಫಾರೆಸ್ಟ್. ಎಲ್ಲರೂ ಕೂಡ ಓಡೋಡಿ ಮಾರನ ಕಡೆಗೆ ಬರ್ತಾರೆ, ಆಯಿತಾ. ಸಮ್ ಒನ್ ಬ್ರಾಟ್ ಸಮ್ ಲೀವ್ಸ್. ಇಲ್ಲಿ ನೋಡಿ, ಈಗ ಕತೆ ಸ್ಟಾರ್ಟ್ ಆಗೋದು. ಯಾರೋ ಒಬ್ಬರು ಏನು ಮಾಡ್ತಾರೆ, ಲೀವ್ಸ್ಗಳನ್ನು ಇಟ್ಕೊಂಬರ್ತಾರೆ. ಯಾವುದು? ಅದು ಕ್ರೀಪರ್ ಲೀವ್ಸ್ ಆಗಿರುತ್ತೆ. ಆ ಕ್ರೀಪರ್ ಲೀವ್ಸನ್ನು ತಗೊಂಬಂದು ಏನು ಮಾಡ್ತಾರೆ, ಗಾಯ ಆಗಿರುವ ಜಾಗದ ಮೇಲೆ ಇಡ್ತಾರೆ. ಅರ್ಥ ಆಗುತ್ತಲ್ವ? ದೆ ಕೆಪ್ಟ್ ದೋಸ್ ಮೆಡಿಸಿನಲ್ ಲೀವ್ಸ್ ಆನ್ ದಿ ವೌಂಡೆಡ್ ಪಾರ್ಟ್, ಗಾಯ ಆಗಿರುವ ಜಾಗದ ಮೇಲೆ. ಆಮೇಲೆ ಏನಾಗುತ್ತೆ ಅಂದರೆ ಸಮ್ಮನ್ ಟರ್ನ್ ಹಿಸ್ ಲುಂಗಿ. ಒಬ್ಬ ಏನು ಮಾಡ್ತಾನೆ, ತನ್ನ ಲುಂಗಿಯಿಂದ ಹರಿದುಬಿಟ್ಟು ಆ ಬಟ್ಟೆಯನ್ನು ಬ್ಯಾಂಡೇಜ್ ಮಾಡಿ ಕಟ್ತಾನೆ. ಕ್ಲಿಯರ್ ಆಲ್ ಆಫ್ ಯು? ವಾಟ್ ಡಿಡ್ ದೇ ಯೂಸ್? ಲುಂಗಿ. ಹಾಗಿದ್ರೆ ನಂತರದಲ್ಲಿ ಅವನಿಗೆ ಹುಲಿ ಹುಂದಾಲುಗೆ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಹುಲಿ ಹುಂದಾಲುವಿನಲ್ಲಿ ವೈಟ್ ಮ್ಯಾನ್ ಇರ್ತಾನೆ. ವೈಟ್ ಮ್ಯಾನ್ ಅಂದರೆ ಯಾರು? ಡಾಕ್ಟರ್ ಅಂತ. ಡಾಕ್ಟರ್ ಅಂದರೆ ಯಾರು? ಇಂಗ್ಲೀಷ್ ಮ್ಯಾನ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅನ್ಫಾರ್ಚುನೇಟ್ಲಿ ಎವ್ರಿಥಿಂಗ್ ವಾಸ್ ಡಿಸ್ಅಪಿಯರ್ಡ್ ಅಂತ. ನೋಡಿ ಎಷ್ಟು ನೀಟಾಗಿದೆ. ವೆನ್ ಡಾಕ್ಟರ್ ಓಪನ್ ದಿ ಬ್ಯಾಂಡೇಜ್ ಆಯಿತಾ, ಹಿ ವಾಸ್ ವೆರಿ ಆ್ಯಂಗ್ರಿ ಆನ್ ಮಾರ. ಯಾಕೆ ಬೇಜಾರಾಗ್ತಾನೆ, ಸಿಟ್ಟಾಗ್ತಾನೆ ಅಂತ ಹೇಳಿದರೆ, ದೆರ್ ವಾಸ್ ನೋ ಸೈನ್ ಆಫ್, ಹೇಳಿ ನೋಡೋಣ, ಊಂಡ್ ಅಂತ ಚಿಹ್ನೆನೇ ಇರಲ್ಲ ಅಲ್ಲಿ. ಹಾಗಾಗಿ ಅವನು ಬೇಜಾರಾಗ್ತಾನೆ. ಮಾರ ಶೋಡ್, ಸರ್ ನಿಜವಾಗಿಯೂ ಸರ್ ಕಟ್ಟಾಗಿತ್ತು, ರಕ್ತ ಬಂದಿತ್ತು, ನೋಡಿ ನನ್ನ ಬಟ್ಟೆಗಳು ಅಂತ. ಸೊ ಈ ಆಫರ್ಡ್ ಹಿಮ್ ಹಿಸ್ ಎಂಟೈರ್ ಎಸ್ಟೇಟ್. ಹಾಗಿದ್ರೆ ಮಾರ, ಇದು ನಿಜವಾದ ಕತೆ ಆಗಿದ್ರೇ ಈ ಲೀವ್ಸು ನಿನ್ನ ಗಾಯವನ್ನು ಮಾಸಿ ಆಗಿದೆ ಅಂದರೆ, ಡೂ ಒನ್ ಥಿಂಗ್, ವಾಟ್ ಯು ಡೂ, ಟೇಕ್ ಮೀ ಟು ದ ಫಾರೆಸ್ಟ್, ಶೋ ಮೀ ದಟ್ ಲೀವ್ಸ್, ಐ ವಿಲ್ ಗಿವ್ ಮೈ ಎಂಟೈರ್ ಪ್ಲಾಂಟೇಶನ್ ಅಂತ ಹೇಳ್ತಾನೆ. ಕ್ಲಿಯರ್ ಆಲ್ ಆಫ್ ಯು? ನೆಕ್ಸ್ಟ್, ವಾಟ್ ಡಿಡ್ ವೈಟ್ ಮ್ಯಾನ್ ಟುಕ್ ಫೈನಲಿ ಅಂತ ಹೇಳಿದರೆ, ಗನ್ನನ್ನು ತಗೊಂಡು ಮಾರನಿಗೆ
ಹೆದರ್ಸ್ತಾನೆ. ದಿಸ್ ಈಸ್ ದಿ ಎಂಡ್ ಆಫ್ ದಿ ಸ್ಟೋರಿ. ಹಾಗಿದ್ರೆ ಸ್ಟೋರಿ ಎಲ್ಲಿದೆ ಸರ್, ನಮ್ಮ ಹತ್ರ ಗೈಡ್ ಇಲ್ಲ ಅಂತ ವಿದ್ಯಾರ್ಥಿಗಳಿಗೆ ಪೇಜ್ ನಂಬರ್ 18 ತಗೊಂಡ್ರೆ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮ ಸ್ಟೋರಿ ಇಷ್ಟೇ ಸರ್. ನೋಡಿ ಸ್ಟೋರಿ ಟು ಪೇಜ್ ನಂಬರ್ 18. ದಿಸ್ ಈಸ್ ದ ಸ್ಟೋರಿ ಯು ನೀಡ್ ಟು ರೈಟ್ ಇನ್ ಎಕ್ಸಾಮ್. ಇದೇ ಸ್ಟೋರಿ ಇಲ್ಲಿ ಸ್ವಲ್ಪ ಬರುತ್ತೆ, ಅದನ್ನು ರೆಡಿಯಾಗಿ ಅಷ್ಟೇ ಆಯಿತಾ. ಇಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ಇಲ್ಲಿಗೆ ಎಂಡ್ ಆಗುತ್ತೆ. ಅಷ್ಟು ಬೇಡ ನಮಗೆ. 3 ಮಾರ್ಕ್ಸಿಗೆ ದಿಸ್ ಈಸ್ ಎನಫ್. ಇದರಲ್ಲೇ ಅರ್ಧ ಇಲ್ಲಿಂದ ಇಲ್ಲಿವರೆಗೂ ಅರ್ಥ ಆಯಿತು ಅನಿಸುತ್ತೆ ಎಲ್ಲರಿಗೂ ಕೂಡ. ಸ್ಟೋರಿ 2 ಎಲ್ಲಿದೆ, ಪೇಜ್ ನಂಬರ್ ಯಾವುದು ಇದು 18, 19. ಕ್ಲಿಯರ್ ಆಲ್ ಆಫ್ ಯು ಆಯಿತಾ. ವೆರಿ ಗುಡ್. ಈಗ ನಾನು ಯಾವುದು ಥರ್ಡ್ ಸ್ಟೋರಿ ಕೂಡ ನಾನು ಏನು ಮಾಡಿದ್ದೇನೆ, ಇಲ್ಲಿ 90% ವೇಟೇಜನ್ನು ಕೊಟ್ಟಿದ್ದೇನೆ. 90% ಚಾನ್ಸಸ್ ಆರ್ತೆ ಥರ್ಡ್ ಸ್ಟೋರಿ ಕೂಡ ನಿಮ್ಮ ಎಕ್ಸಾಮಿಗೆ ಬರುತ್ತೆ ಅಂತಲೇ ಹೇಳ್ತಾ ಇದ್ದೇನೆ. ಹಾಗಿದ್ರೆ ಥರ್ಡ್ ಸ್ಟೋರಿನಲ್ಲಿ ಏನೇನು ಓದಬೇಕು ತಾವುಗಳು ಅಂತ ನಾವು ನೋಡ್ತಾ ಹೋಗೋಣ ಮಕ್ಕಳೇ. ಥರ್ಡ್ ಸ್ಟೋರಿನಲ್ಲಿ ಬರುವಂಥ ಕ್ಯಾರೆಕ್ಟರ್ಸನ್ನು ಫಸ್ಟು ನೆನ್ಪಿಟ್ಕೊಳ್ಳಿ. ಪೂರ್ಣಚಂದ್ರ ತೇಜಸ್ವಿ ಬರ್ತಾರೆ, ನಂತರದಲ್ಲಿ ಮಾರ ಬರ್ತಾನೆ. ಮಾರ ಒಂದಿನ ಏನು ಮಾಡ್ತಾನೆ ಅಂದರೆ ನೋಡಿ, ಇದು ನೆನ್ಪಿಟ್ಕೊಳ್ಳಿ ಆಯಿತಾ. ಹಿ ಲೇಡ್ ಎ ಟ್ರ್ಯಾಪ್, ಹಿ ಲೇಡ್ LAID. ಲೇಡ್ ಅಂದರೆ ಲೇನ ಅದು ಪಾಸ್ಟ್ ಟೆನ್ಸ್ ಆಗಿರುತ್ತೆ ಆಯಿತಾ. ಟು ಕ್ಯಾಚ್ ವಾಟ್, ರ್ಯಾಬಿಟ್ಸ್. ನೆನ್ಪಿಟ್ಕೊಳ್ಳಿ RABBIT, ರ್ಯಾಬಿಟ್ಸ್. ಈ ರ್ಯಾಬಿಟ್ಸ್ಗಳನ್ನು ಹಿಡಿಲಿಕ್ಕೋಸ್ಕರ ಅವನೇನು ಮಾಡ್ತಿರ್ತಾನೆ, ಟ್ರ್ಯಾಪನ್ನು ಹಾಕಿರ್ತಾನೆ, ಬಲೆಯನ್ನು. ಅನ್ಫಾರ್ಚುನೇಟ್ಲಿ ಅವನಿಗೆ ಬಲೆಗಳು ಸಿಕ್ಕಿರಲ್ಲ, ರ್ಯಾಬಿಟ್ಸ್ಗಳೇ ಅದರಲ್ಲಿ ಕ್ಯಾಚ್ ಆಗಿರಲ್ಲ ಆಯಿತಾ. ಮತ್ತೇನೂ ಇಲ್ಲ ಇದರಲ್ಲಿ 1 ಮಾರ್ಕ್ಸ್ ಬರುವಂಥದ್ದು ಎಲ್ಲೂ ಕೂಡ ಏನೂ ಇಲ್ಲ. ಬಂದರೆ ಇದೇ ಬರಬೇಕು. ಯಾವ ಸೈಡಿನ ಹಲ್ಲುಗಳು ಉದುರೋಗಿದ್ವು ಅಂತ ರೈಟ್ ಸೈಡ್ ಟೀತ್ ಅಂತ ಬರೀಬೇಕು. ಅಷ್ಟು ಬಿಟ್ಟರೆ ಏನೂ ಇಲ್ಲ. 90% ಚಾನ್ಸ್ ಇದೆ ಈ ಒಂದು ನಿಮ್ಮ ಕತೆ ನಿಮ್ಮ ಎಕ್ಸಾಮಿಗೆ ಬರುವಂಥದ್ದು. ಆದರೆ ನನ್ನ ಪ್ರಕಾರ ಈ ಲುಂಗಿ ಸ್ಟೋರಿ ಕೊಡ್ಬೋದು, ಕೃಷ್ಣನ ಸ್ಟೋರಿ ಕೊಡ್ಬೋದು ಅಂದುಕೊಂಡಿದ್ದೇನೆ. ಹಾಗಿದ್ರೆ ಈ ರೈಟ್ ಸೈಡ್ ಟೀತ್ ಸ್ಟೋರಿ ಏನು ಅಂತ ಅದು ಕೂಡ ನಿಮ್ಗೆ ಹೇಳಿಬಿಡ್ತೇನೆ. ಏನೂ ಇಲ್ಲ. ಒನ್ಸ್ ಮಾರ ಲೇಡ್ ಎ ಟ್ರ್ಯಾಪ್ ಟು ಕ್ಯಾಚ್ ದಿ ರ್ಯಾಬಿಟ್ಸ್ ಆಯಿತಾ. ಹಿ ವೆಂಟ್ ಅರ್ಲಿ ಇನ್ ದ ಮಾರ್ನಿಂಗ್ ಟು ದ ಫಾರೆಸ್ಟ್ ಟು ಸಿ ವೆದರ್ ದೋಸ್ ರ್ಯಾಬಿಟ್ಸ್ ವರ್ ಕಾಟ್ ಇನ್ ದಟ್ ಟ್ರ್ಯಾಪ್ ಅಂತ ಆಯಿತಾ. ದೆರ್ ವಾಸ್ ನೋ ಸೈನ್ ಆಫ್ ರ್ಯಾಬಿಟ್ಸ್. ರ್ಯಾಬಿಟ್ಸ್ಗಳೇ ಅಲ್ಲಿ ಓಡಾಡಿರಲಿಲ್ಲ. ಹಾಗಾಗಿ ಮಾರ ಏನು ಮಾಡ್ತಾನೆ ಅಂದರೆ ಹಿ ವೆಂಟ್ ಟು ಬ್ರಷ್ ಹಿಸ್ ಟೀತ್ ಆಯಿತಾ. ಹಲ್ಲುಗಳನ್ನು ಉಜ್ಜನ ಅಂದ್ಬಿಟ್ಟು ಏನು ಮಾಡ್ತಾನೆ ಅಂದರೆ ಒಂದು ಮರದ ಟೊಂಗೆ ಏನಂತೀರ ಕಟ್ಕೆಯನ್ನು ಮುರ್ಕೊಂಡು ಏನು ಮಾಡ್ತಾನೆ, ಹಿ ಸ್ಟಾರ್ಟೆಡ್ ಟು ಬ್ರಷ್ ಹಿಸ್ ಟೀತ್. ಹಿ ಫೆಲ್ಟ್ ಸೋರ್, ಯಾಕೋ ಒಂಥರ ಆಗ್ತಾಯಿದೆ ಅಲ್ಲಿ ಅಂತ ಮಾರ ನೋಡ್ತಾನೆ ಆಯಿತಾ. ಉಗಿತಾನೆ ಅಂದರೆ ಹಿ ಸ್ಪ್ಯಾಟ್ ಅಂತ ಇದೆ. ಅಲ್ಲಿ ಸ್ಪ್ಯಾಟ್ ಅಂದರೆ ಸ್ಪಿಟ್ಟಿನ ಪಾಸ್ಟ್ ಟೆನ್ಸ್. ಉಗಿದಾಗ ಏನಾಗುತ್ತೆ ಅಂದರೆ ರೈಟ್ ಸೈಡ್ ಆಫ್ ದ ಟೀತ್ಸ್ ಕೇಮ್ ಔಟ್ ಸೈಡ್ ಅಂತ. ಹಾಗಾಗಿ ದೇವ್ರಿಗೆ ಹೇಳ್ತಾನೆ, ಓ ಗಾಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಬಿಕಾಸ್ ಐ ಡಿಡ್ ನಾಟ್ ಬ್ರಷ್ ಮೈ ಲೆಫ್ಟ್ ಸೈಡ್ ಅಂತ. ನಿನಗೋಸ್ಕರ ಆಯಿತಾ, ನಿನ್ನ ಕಡೆಯಿಂದ ನಾನು ಇವತ್ತು ಈ ಕಡೆ ಹಲ್ಲುಗಳನ್ನು ಉಳಿಸಿಕೊಂಡಿದ್ದೇನೆ, ಕಾಪಾಡಿಕೊಂಡಿದ್ದೇನೆ ಅಂತ ಹೇಳ್ತಾನೆ. ದಿಸ್ ಈಸ್ ದಿ ಥರ್ಡ್ ಸ್ಟೋರಿ. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಈಗ ನೋಡೋಣ. ಇಷ್ಟೇ ಕಂಡ್ರು, ಮತ್ತೇನೂ ಇಲ್ಲ. ನೋಡಿ ಮಾರ, ಈಗ ನಾವು ಯಾವುದು 4th ಸ್ಟೋರಿನಲ್ಲಿದ್ದೀವಿ. 4th ಸ್ಟೋರಿ ಇದು ನನ್ನ ಪ್ರಕಾರ ನಿಮಗೆ 1 ಮಾರ್ಕ್ಸಲ್ಲಿ ಬರುತ್ತೆ ಅಷ್ಟೇ. ನೋಡಿ ಇಲ್ಲಿ ಮಾರ ಹಾಗೂ ಮಾರನ ಫ್ರೆಂಡು ಮಾರನ ಹೆಂಡತಿ, ಮಾರಾಸ್ ವೈಫ್. ಹಾಗಿದ್ರೆ ಇದು 1 ಮಾರ್ಕ್ಸಿಗೆ ಬರುವಂಥದ್ದು ಸ್ಟೋರಿ 4. ಸ್ಟೋರಿ 4 ಎಲ್ಲಿದೆ ಅದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೇನೆ ಮಕ್ಕಳೇ. ಸ್ಟೋರಿ 4 ಬಂದುಬಿಟ್ಟು ನಿಮಗೆಲ್ಲರಿಗೂ ಕೂಡ ಪೇಜ್ ನಂಬರ್ 21 ಬರುತ್ತೆ. ಭಾಳ ದೊಡ್ಡಕ್ಕಿಲ್ಲ ಸ್ಟೋರಿ 4 ಅದು, ಇಷ್ಟೇ ಇರುವಂಥದ್ದು. ಇಷ್ಟು ಓದಿದರೆ ಸಾಕು, ಏನೂ ಇಲ್ಲ. ನಾನೇ ಹೇಳಿಬಿಡ್ತೇನೆ ನೋಡಿ ಆಯಿತಾ. ಮಾರ ಆ್ಯಂಡ್ ಹಿಸ್ ಫ್ರೆಂಡ್ ವೆಂಟ್ ಟು ದ ಫಾರೆಸ್ಟ್ ಆಯಿತಾ. ಏನಕ್ಕೆ ಅಂದರೆ ಟು ಹಂಟ್ ಅಂತ, ಬೇಟೆ ಆಡಲಿಕ್ಕೆ ಅಂತ ಹೋಗ್ತಾರೆ. ಏನನ್ನು ಬೇಟೆ ಮಾಡ್ತಾರೆ, ಬೇಟೆನಲ್ಲಿ ಸಕ್ಸಸ್ ಕೂಡ ಆಗ್ತಾರೆ. ಅದನ್ನು ಬಾರ್ಕಿಂಗ್ ಡೀರ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಬಾರ್ಕ್ BARKING, ಬಾರ್ಕಿಂಗ್ ಡೀರ್. ಹೌದಲ್ವಾ? ಸ್ಪೆಲ್ಲಿಂಗು ಚೆಕ್ ಮಾಡಿಬಿಡವ ಒಂದು ಸಲ. ನೋಡಿ ಎಲ್ಲಿದೆ, ಲಾಂಗ್ ಎಗೋ ಮಾರ, BARKING ಕರೆಕ್ಟ್ ಇದೆಯಪ್ಪ ಆಯಿತಾ. ಎಲ್ಲಿದೆ ಅಂದರೆ 3rd ಪ್ಯಾರಾಗ್ರಾಫ್ 2nd ಲೈನಲ್ಲೇ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಪೇಜ್ ನಂಬರ್ 21 ಇದೆ. ಬಾರ್ಕಿಂಗ್ ಡೀರ್ ಸಿಕ್ಬಿಡುತ್ತೆ ಅವರಿಗೆ ಆಯಿತಾ. ಬೋತ್ ಆಫ್ ದೆಮ್ ಈಕ್ವಲಿ ಡಿವೈಡೆಡ್. ಎಲ್ಲದೂ ಕೂಡ ಮನೆಗೆ ಬರ್ತಾರೆ ಆಯಿತಾ. ಅವ್ರ ವೈಫು ಕುಕ್ ಮಾಡ್ತಾರೆ, ಇಷ್ಟೇ, ಮತ್ತೇನೂ ಇಲ್ಲ. ಈ ಸ್ಟೋರಿ ನಿಮಗೆ 99% ಎಕ್ಸಾಮಲ್ಲಿ ಕೇಳಲ್ಲ. ಕೇಳಿದರೆ ಇಷ್ಟೇ ಕೇಳೋದು, ಮಾರ ಹಾಗೂ ಅವನ ಫ್ರೆಂಡು ಬೇಟೆ ಮಾಡಿದಾಗ ಅವರಿಗೆ ಯಾವ ಒಂದು ಪ್ರಾಣಿಯ ಬೇಟೆಯನ್ನು ಮಾಡ್ತಾರೆ ಅಂತ. ಬಾರ್ಕಿಂಗ್ ಡೀರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಈಗ ನಾವು ಸ್ಟೋರಿ 5 ಬಹಳ ಇಂಪಾರ್ಟೆಂಟು. ಇದು 2 ಮಾರ್ಕ್ಸಲ್ಲೂ ಕೇಳ್ತಾ ಇದ್ದಾನೆ ಆಯಿತಾ. ಸ್ಟೋರಿ 5ನಲ್ಲಿ ನಾವು ಕೇಳೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ ನೋಡಿ, ಸ್ಟೋರಿ 5 ಅಂತ ಇದೆ. ಇದನ್ನು ನಾವು ಚಂದ್ರು ಸ್ಟೋರಿ ಅಂತಲೇ ಕರಿತೀವಿ ಆಯಿತಾ. ನನ್ನ ಮಕ್ಕಳಿಗೆ ನಾನು ಮಿಲ್ಕ್ ಸ್ಟೋರಿ ಅಂತ ಹೇಳಿಕೊಟ್ಟಿದ್ದೇನೆ, ಮಿಲ್ಕ್ ಸ್ಟೋರಿ ಅಂತ. ಇಲ್ಲಿ ಬರುವಂಥ ಕ್ಯಾರೆಕ್ಟರ್ಸು ಪೂರ್ಣಚಂದ್ರ ತೇಜಸ್ವಿ ಹಾಗೂ ಅಪ್ಪಣ್ಣ ಅಂತ ಬರ್ತಾನೆ. ಇದೆಲ್ಲಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಪೇಜ್ ನಂಬರ್ 22 ಓಪನ್ ಮಾಡ್ಕೊಂಡ್ರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಹಾಟ್ ಕ್ವಶನಲ್ಲಿ ಬರುವಂಥದ್ದು. ಎಲ್ಲಿದೆ, ಹಾಂ, ಪೇಜ್ ನಂಬರ್ ನೋಡಿ
22 ಎಲ್ಲರಿಗೂ ಕೂಡ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ದಿಸ್ ಈಸ್ ದ ಫುಲ್ ಪೇಜ್. ಈ ಫುಲ್ ಪೇಜು ಸ್ಟೋರಿ ಇರುವಂಥದ್ದು. ಇದರಲ್ಲಿ ಅರ್ಧ ಬೇಡ ನಮಗೆ, ಅರ್ಧ ಬೇಕು. ಅರ್ಥ ಆಗುತ್ತಲ್ವ, ಎಕ್ಸಾಮಲ್ಲಿ ಬರೀಬೇಕು. ಹಾಗಿದ್ರೆ ಇದನ್ನು ಹಾಟ್ ಕ್ವಶನಲ್ಲಿ ಬರುವಂತಹ ಇದು ಕ್ವಶನ್ ಆಗಿರುತ್ತೆ. ನಿಮಗೆ ಇಲ್ಲಿಂದ ಕೇಳಿದ್ದಾರೆ ಅಂದರೆ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವ ಸಾಧ್ಯತೆ ಇರ್ಬೋದು, ಆದರೆ ಈಗ ಕೇಳಲ್ಲ ಸರ್. ಹಾಗಿದ್ರೆ ನೋಡೋಣ. ಚಂದ್ರು ಮಿಲ್ಕು ಪಿ ಟಿ ಅಂತ ಬರೆದಿದ್ದೀನಿ. ಪಿ ಟಿ ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅಂತ. ನೋಡಿ, ಒಂದಿನ ಏನಾಗುತ್ತೆ ಅಂದರೆ ಅಪ್ಪಣ್ಣ ಅಪ್ಪಣ್ಣ ಏನು ಮಾಡ್ತಾನೆ ಅಂದರೆ ಪೂರ್ಣಚಂದ್ರ ತೇಜಸ್ವಿಗೆ ಹೇಳ್ತಾನೆ, ಸರ್ ಮಿಲ್ಕು ಹಾರ್ಡಾಗಿಬಿಡುತ್ತೆ, ನಿಮಗೆ ಗೊತ್ತಾ ಅಂತ. ಅವಾಗ ಪೂರ್ಣಚಂದ್ರ ತೇಜಸ್ವಿ ಹೇಳ್ತಾನೆ, ಅಯ್ಯೋ ಹುಚ್ಚ, ನಮ್ಮ ಕಡೆ ಎಲ್ಲ ಹಾರ್ಡಾಗತ್ತೆ, ಅದನ್ನು ನಾವು ಮೊಸರು ಅಂತ ಕರಿತೀವಿ ಅಂತ. ಹೌದಲ್ವಾ, ಕರ್ಡ್ ಅಂತ ಕರಿತೀವಿ ಅಂತ. ಆದರೆ ಅಪ್ಪಣ್ಣ ಹೇಳ್ತಾನೆ, ಆ ಕರ್ಡಲ್ಲ, ಅದು ಬೇರೆದು, ಹೋಗಿ ಎಕ್ಸ್ಪೆರಿಮೆಂಟ್ ಮಾಡಿ ಅಂತ. ಸೊ ಪೂರ್ಣಚಂದ್ರ ತೇಜಸ್ವಿ ಆ್ಯಂಡ್ ಚಂದ್ರು ನೋಡಿ, ಇಬ್ಬರು ಕೂಡ ಫ್ರೆಂಡ್ಸು. ದೇ ಡಿಸೈಡೆಡ್, ಏನಂತ ಡಿಸೈಡ್ ಮಾಡ್ತಾರೆ, ಟು ಡೂ ಪ್ರಾಕ್ಟಿಕಲ್ ಅಂತ. ಇವತ್ತು ನಾವು ಟೆಸ್ಟ್ ಮಾಡೇ ಬಿಡೋಣ ಅಂತ 1 ಲೀಟ್ರ್ ಮಿಲ್ಕನ್ನು ತರ್ತಾರೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ಏನು ಬರ್ತಾ ಇದೆ ಅಂತ ಹೇಳಿದರೆ, ಎಲ್ಲ ಅವರು ಎಕ್ಸ್ಪೆರಿಮೆಂಟ್ ಮಾಡಾದಮೇಲೆ ಮಿಲ್ಕು ಯಾವ ರೂಪವನ್ನು ಪಡೆದುಕೊಂಡಿತು ಅಂತ ಕೇಳ್ತಾರೆ. ತಾವುಗಳು ಬರೀಬೇಕಾಗಿರುವಂಥದ್ದು ನೋಡಿ, ಪೇಜ್ ನಂಬರ್ 22ನಲ್ಲಿ ಫರ್ಮ್ ಆ್ಯಂಡ್ ರಬ್ಬರಿ ಅಂತ ಭಾಳ ಸಲ ಕೇಳಿದ್ದಾರೆ ಎಕ್ಸಾಮಲ್ಲಿ. ಯಾಕಂದರೆ ಇದು ಹಾಟ್ ಕ್ವಶನಲ್ಲಿ ಬರುವಂಥದ್ದು. ಯಾಕಂದರೆ ಮಕ್ಕಳು ಯಾರೂ ಬರೆಯೋದೇ ಇಲ್ಲ. ಇದು ರಬ್ಬರಿ, RUBBERY ಇಷ್ಟೇ ಸರ್, ಮತ್ತೇನೂ ಇಲ್ಲ ಈ ಕಥೆನಲ್ಲಿ ಇರುವಂಥದ್ದು. ಮಿಲ್ಕು ಲಾಸ್ಟಿಗೆ ಯಾವ ಒಂದು ರೂಪವನ್ನು ಪಡೆದುಕೊಂಡಿತ್ತು ಅಂತ ಹೇಳಿದರೆ ಫರ್ಮ್ ಆ್ಯಂಡ್ ರಬ್ಬರಿ ಅಂತಲೇ ಎಕ್ಸಾಮಲ್ಲಿ ಬರಿಬೇಕು. ಹಾರ್ಡ್ ಅಲ್ಲ ಆನ್ಸರು, ಇದೇ ಆನ್ಸರ್ ಆಗಿರುತ್ತೆ. ಹಾಗಿದ್ರೆ ಈ ಮುಗೀತು ಇಲ್ಲಿಗೆ. ನಾನು 6th ಸ್ಟೋರಿನಲ್ಲಿ ಇದ್ದೀನಿ ಮಕ್ಕಳೇ. ಈಗ ಯಾರು ಕೂಡ ಬೇಜಾರಾಗಬೇಡಿ. ಲಾಸ್ಟ್ ಪಾರ್ಟ್ ಆಫ್ ಅವರ್ ಆಯಿತಾ ಚಾಪ್ಟರ್. ಈ ಒಂದು ಚಾಪ್ಟರಿನ ಕೊನೆಯ ಭಾಗ ಇನ್ನು 3 ನೋಡಿ. 6th ಸ್ಟೋರಿನಲ್ಲಿ ನಿಮ್ಗೆ ಹೇಳಿದೆ ನಾನು ಎಲ್ಲರಿಗೂ ಕೂಡ ಕೃಷ್ಣನ ಸ್ಟೋರಿ ಅಂತ, KRISHNA. ಇಲ್ಲಿ ಬರುವಂಥ ಕ್ಯಾರೆಕ್ಟರ್ಸು ನೆನ್ಪಿಟ್ಕೊಳ್ಳಿ. ಇಲ್ಲಿ ಬರುವಂಥದ್ದು ಪೂರ್ಣಚಂದ್ರ ತೇಜಸ್ವಿ, ಕೃಷ್ಣ ಹಾಗೂ ಗಾಡ್ ಮ್ಯಾನ್ ಅಂತ. ಈ ಮಲಯಾಳಿ ಸಾಧು ಅಂತ ಕರಿತಾ ಇರ್ತಾರೆ. ಗಾಡ್ ಮ್ಯಾನನ್ನು ಮಲಯಾಳಿ ಸಾಧು ಅಂತ ನೆನ್ಪಿಟ್ಕೊಳ್ಳಿ ಆಯಿತಾ. ಮಲಯಾಳಿ ಸಾಧು ಅಂತ ಎಲ್ಲರೂ ಕೂಡ ಗಾಡ್ ಮ್ಯಾನನ್ನು ಕರಿತಾ ಇರ್ತಾರೆ. ಹಾಗಿದ್ರೆ ಕೃಷ್ಣ ವಾಸ್ ಸಫರಿಂಗ್ ಫ್ರಮ್ ನೋಡಿ 2+2 ಮಾರ್ಕ್ಸಿಗೆ ಇದು 2+2 4 ಕೂಡ ಆಯಿತು. 2 ಕಾಯಿಲೆಗಳು ಇರ್ತವೆ ಕೃಷ್ಣನಿಗೆ. ಒಂದು ಯಾವುದು ಅಂತ ಬರೀತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದು ಬಾಯ್ಲ್ಸ್ ಅಂತ, ಹಾಗೂ ಇನ್ನೊಂದು ಕಾಯಿಲೆ ಯಾವುದು ಅಂದರೆ ಪೈಲ್ಸ್ ಅಂತ, PILES ಅಂತ ನೆನ್ಪಿಟ್ಕೊಳ್ಳಿ ಮಕ್ಕಳೇ. 2 ಕಾಯಿಲೆಗಳು ಇರ್ತವೆ. ಇದ್ರ ಬಗ್ಗೆ ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ, ಇದ್ರ ಬಗ್ಗೆ ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಎಲ್ಲಿ ಸಿಗುತ್ತೆ ಅದನ್ನೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ. 1 ಮಾರ್ಕ್ಸಲ್ಲಿ ಬರುವಂಥದ್ದು ಏನು ಅಂದರೆ ಹೂ ವಾಸ್ ಸಫರಿಂಗ್ ಫ್ರಮ್ ಪೈಲ್ಸ್ ಡಿಸೀಸ್, ಕೃಷ್ಣ. ಹೂ ವಾಸ್ ಸಫರಿಂಗ್ ಫ್ರಮ್ ಬಾಯ್ಲ್ಸ್ ಡಿಸೀಸ್, ಕೃಷ್ಣ. ಕ್ಲಿಯರ್ ಆಲ್ ಆಫ್ ಯು. ಹಾಗಿದ್ರೆ ಕೃಷ್ಣನನ್ನು ಗುಣ ಮಾಡಿದವರು ಯಾರು? ಹೂ ಕ್ಯೂರ್ಡ್ ಕೃಷ್ಣ ಡಿಸೀಸಸ್ ಅಂತ ಕೇಳಿದರೆ ಗಾಡ್ ಮ್ಯಾನ್ ಅಂತ ಬರೀರಿ. ಆಪ್ಷನ್ ಇಲ್ಲ ಅಂದರೆ ಮಲಯಾಳಿ ಸಾಧು ಅಂತ ಬರೀಬೇಕು. ಕೃಷ್ಣ ಯಾವ ವೃತ್ತಿಯನ್ನು ಮಾಡ್ತಾ ಇರ್ತಾನೆ? ಇನಿಷಿಯಲಿ ಅಂದರೆ ಫಸ್ಟ್ ಸ್ಟೇಜಲ್ಲಿ ಯಾವ ವೃತ್ತಿಯನ್ನು ಫಸ್ಟ್ ಸ್ಟೇಜಲ್ಲಿ ಅಂತ ಹೇಳಿದರೆ ಅದು ಏನಾಗಿರುತ್ತೆ? ಫಾರ್ಮ್ ಹ್ಯಾಂಡ್ ಅಂತ ನೆನ್ಪಿಟ್ಕೊಳ್ಳಿ. ಇದು ಎಕ್ಸಾಮಲ್ಲಿ ಕೇಳಬಹುದು ಆಯಿತಾ. ಜಾಸ್ತಿ ಕೇಳ್ತಾ ಇರೋದು ಕೃಷ್ಣ ಪ್ರೆಸೆಂಟಾಗಿ ಏನು ಮಾಡ್ತಾ ಇರ್ತಾನೆ ಅಂದರೆ ಒಬ್ಬ ಆಟೋ ರಿಕ್ಷಾ ಡ್ರೈವರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾನೆ. ಯಾರು? ಕೃಷ್ಣ. ಕ್ಲಿಯರ್. ಕೃಷ್ಣವನ್ನು ನೋಡಿ ಕತೆ ಕೇಳ್ಬೋದು. ಇಲ್ಲಿ ನಾನು ಹೇಳಿದ್ದೀನಿ 95% ಚಾನ್ಸಸ್ ಆಗ್ತಾರೆ ಅಂತ. ಎಷ್ಟು ನೀಟಾಗಿ ಬರಿಬೋದು ನೋಡಿ. ಕೃಷ್ಣ ಹೂ ವಾಸ್ ಹೆಲ್ತಿ ಆ್ಯಂಡ್ ಎನರ್ಜೆಟಿಕ್ ಆಯಿತಾ. ಹಿ ಬಿಕಮ್ಸ್ ಪೇಲ್ ಅಂತ. ಯಾಕೆ ಪೇಲ್ ಆಗ್ತಾನೆ ಅಂದರೆ ಹಿ ವಾಸ್ ಸಫರಿಂಗ್ ಫ್ರಮ್ ಪೈಲ್ಸ್ ಡಿಸೀಸ್ ಅಂತ. ಹಿ ವೆಂಟ್ ನಿಯರ್ ಡಾಕ್ಟರ್ ಅಡ್ವೈಸ್ಡ್ ಹಿಮ್ ಟು ಗೋ ಫಾರ್ ಸರ್ಜರಿ. ಕೃಷ್ಣ ವಾಸ್ ವೆರಿ ಪೂರ್, ಭಾಳ ಬಡವಾಗಿರ್ತಾನೆ, ದುಡ್ಡಿರಲ್ಲ. ಹಾಗಾಗಿ ಏನು ಮಾಡ್ತಾನೆ ಅಂದರೆ ಮತ್ತೆ ಗಾಡ್ ಮ್ಯಾನ್ ಹತ್ರನೇ ಹೋಗ್ತಾನೆ, ಮಲಯಾಳಿ ಸಾಧು ಹತ್ರನೇ ಹೋಗ್ತಾನೆ. ಆದರೆ ನೀವು ಬರೀಬೇಕಾಗಿರೋದು ಎಕ್ಸಾಮಲ್ಲಿ ಪೇಜ್ ನಂಬರ್ 33 ತಗೋಬೇಕು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಆಯಿತಾ. 33 ತಗೊಂಡು ನೋಡಿ, ವಾಟ್ ವಾಸ್ ದಿ ಮೆಡಿಸಿನ್ ಗಿವನ್ ಬೈ ದಿ ಮಲಯಾಳಿ ಸಾಧು ಟು ಕೃಷ್ಣ ಟು ಕ್ಯೂರ್ ಹಿಸ್ ಬಾಯ್ಲ್ಸ್ ಡಿಸೀಸ್ ಅಂತ ಕೇಳಿದರೆ ನೋಡಿ, ಇಲ್ಲಿ ಕ್ರಷ್ ಆ್ಯಂಡ್ ಮಿಕ್ಸ್ ವಿತ್ ಏನಿದು ಡಕ್ಸ್ ಎಗ್ ಅಂತ ಇದೆ ಆ್ಯಂಡ್ ಈಟ್ ಅಂತ ಇದೆ. ಫಾರ್ ಹೌ ಮೆನಿ ಡೇಸ್ ಅಂತ ಕೇಳ್ತಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಇದು 10 ದಿನಗಳಲ್ಲಿ ಕ್ಯೂರ್ ಆಗುತ್ತೆ ಕಾಯಿಲೆ. ಇದು ಒಂದು 5 ದಿನಗಳಲ್ಲಿ ಐ ಥಿಂಕ್ ನೋಡಿಬಿಡೋಣ. 10 ಡೇಸ್. ಎಸ್, ಪೇಜ್ ನಂಬರ್ 23ನಲ್ಲಿದೆ ಆಯಿತಾ. ಪೈಲ್ಸ್ ಬಗ್ಗೆ ಇರುವಂಥದ್ದು ಪೇಜ್ ನಂಬರ್ 24ಅಲ್ಲಿದೆ. ಫಸ್ಟ್ ಪ್ಯಾರಾಗ್ರಾಫಲ್ಲೇ ನಿಮಗೆಲ್ಲರೂ ಕೂಡ ತಾವುಗಳು ನೋಡ್ಬೋದು. 5 ಡೇಸ್ ಅಂತ ಕ್ಲಿಯರಾಗಿ ಇಲ್ಲಿ ಕೊಟ್ಟಿದ್ದಾನೆ. ಧನ್ಯವಾದಗಳು. ಅಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟಾಗಿ ನಿಮಗೆ ಫಿನಿಷ್ ಮಾಡಿ ನಾನು ಈಗ ಕೊಟ್ಟೆ. ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಬಂದು ಈಗ ನಿಮಗೆ ಎಲ್ಲರಿಗೂ ಕೂಡ ಚಾಪ್ಟರ್ 4 ಆಗಿರ್ತಾರೆ. 4 ಈಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1, ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್, ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್. ಅದು ಇದು ಎಲ್ಲದೂ ಕೂಡ ಚಾಪ್ಟರ್ 4 ಇದೆ ಅಲ್ವಾ, ಅದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ ಆಗಿರುತ್ತೆ. ಹಾಗಿದ್ರೆ ಆ ಪಾಠದ ಹೆಸರು ಏನು ಅಂತ ನೋಡೋಣ ಮಕ್ಕಳೇ. ನೋಡಿ, ಚಾಪ್ಟರ್ ನೇಮ್ ಬಂದು ಓರೋ ಮನುಷ್ಯನ್ ಅಂತ. ಮನುಷ್ಯನ್ SHYAN ಅಂತ ಆಯಿತಾ. ಓರೋ ಮನುಷ್ಯನ್. ಇದನ್ನು ಬರೆದವ್ರು ಯಾರು ಅಂತ ಹೇಳಿದರೆ ವೈಕುಂ ಮೊಹಮ್ಮದ್ ಬಶೀರ್ ಅಂತ. ವೈಕುಂ
ಮುಹಮ್ಮದ್ ಬಶೀರ್ ಅಂತ. ಬಹಳ ಈಸಿ ಸರ್. ಎಲ್ಲ 1 ಮಾರ್ಕ್ಸಿನ ಕ್ವಶನ್ಸ್ಗಳನ್ನು ನಾನು ಕಂಪ್ಲೀಟ್ ಮಾಡ್ತಾ ಹೋಗ್ತೇನೆ. ಈಗ ಫಸ್ಟ್ ಒನ್ ನೆನ್ಪಿಟ್ಕೊಳ್ಳಿ ಮರ್ಸಿ ಅಂತ, ಸೆಕೆಂಡ್ ಒನ್ ನೆನ್ಪಿಟ್ಕೊಳ್ಳಿ 1500 ಅಂತ, ಥರ್ಡ್ ಒನ್ ನೆನ್ಪಿಟ್ಕೊಳ್ಳಿ ಕ್ರೂಯಲ್ ಅಂತ ನೆನ್ಪಿಟ್ಕೊಳ್ಳಿ ಎಲ್ಲರೂ ಕೂಡ, ಆಯಿತಾ. ನೆಕ್ಸ್ಟ್ ಒನ್ ನೆನ್ಪಿಟ್ಕೊಳ್ಳಿ 14 ಅಂತ, ನೆಕ್ಸ್ಟ್ ಒನ್ ನೆನ್ಪಿಟ್ಕೊಳ್ಳಿ 11 ಅಂತ. 14 ರೂಪೀಸ್ ಇದು RUPEES, ಆಯಿತಾ. ನಂತರದಲ್ಲಿ ಇದು ಆನಾಸ್ ANNAS, ಆಯಿತಾ. 1 ಮಾರ್ಕ್ಸ್ ಕ್ವಶನ್ಸ್ ಏನು ಬರುತ್ತೆ ಎಕ್ಸಾಮಲ್ಲಿ ಅಂತ, ಆಯಿತಾ. ಬ್ಲೂ ಐಸ್ ನೆನ್ಪಿಟ್ಕೊಳ್ಳಿ, ಬ್ಲೂ ಐಸ್. ಡೆಸರ್ಟೆಡ್ ಬ್ರಿಡ್ಜ್ ನೆನ್ಪಿಟ್ಕೊಳ್ಳಿ. ಕ್ರೌಡೆಡ್ ರೆಸ್ಟೋರೆಂಟ್ CROWDED ಕ್ರೌಡೆಡ್ ರೆಸ್ಟೋರೆಂಟ್. ಇನ್ನೊಂದೇನು ಬರುತ್ತೆ 4 PM ಅಂತ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಆಯಿತಾ. ಇನ್ನೊಂದೇನು 1 ಮಾರ್ಕ್ಸಿಂದು ಮೈಗ್ರೆಂಟ್ GRANT ಲೇಬರ್ಸ್ ಅಂತ, ಮೈಗ್ರೆಂಟ್ ಲೇಬರರ್ಸ್ ಅಂತ. ಅರ್ಥ ಆಗುತ್ತೆ ಎಲ್ಲರಿಗೂ? ಅರ್ಜೆಂಟಲ್ಲಿ ಮಾಡ್ತಾಯಿದ್ದೀನಿ ಅಂತ ಬೇಜಾರಬೇಡಿ. ಇನ್ನೊಂದು ನೆನ್ಪಿಟ್ಕೊಳ್ಳಿ 9:30 to 11 PM ಅಂತ, ಆಯಿತಾ. ಕ್ಲಿಯರ್? ಹಾಗಿದ್ರೆ ಏನನ್ನು ಹೇಳ್ಕೊಡ್ತಾ ಇರ್ತೇನೆ ಅಂದರೆ ಹೌ ಟು ರೈಟ್ ಅಡ್ರೆಸ್ ADDRE ಅಡ್ರೆಸ್ ಆನ್ ಎನ್ವಿಲೋಪ್ ಇನ್ ಇಂಗ್ಲೀಷ್. ಇನ್ನೊಂದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಅದು ಇಂಗ್ಲೀಷ್ ಆ್ಯಂಡ್ ಹಿಂದೂಸ್ತಾನಿ ಅಂತ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ, ಹಿಂದೂಸ್ತಾನಿ ಅಂತ, ಹೌದಲ್ವಾ? ನೋಡಿ, ದೀಸ್ ಆರ್ ದ ಕ್ವಶನ್ಸ್. ಇದ್ರ ಜೊತೆ ಇನ್ನೊಂದು ಕೂಡ ಇದೆ. ಇನ್ನೊಂದು ಯಾವುದು ಅಂದರೆ ಮತ್ತೇನಿದೆ 5 ವ್ಯಾಲೆಟ್ಸ್, ನಂಬರ್ 5 ಕೂಡ ಬಹಳ ಒಳ್ಳೆಯದಿಲ್ಲಿ, ಆಯಿತಾ. ಹಾಗೂ ಮತ್ತೇನಿದೆ ಇಲ್ಲಿ ಓವರ್, ಎಸ್. ಈಗ ನೋಡಿ, ಈಗ ಹಂಗ್ರಿ ವುಲ್ಫ್ ಒಂದು, ಹಂಗ್ರಿ ಏನು ಮಿಸ್ ಆಗಬಾರ್ದು ಕೊಂಡ್ರು, ಹಂಗ್ರಿ ವುಲ್ಫ್, ಆಯಿತಾ. ಗಾಗ್ UGE ಗಾಗ್ ಅಂದರೆ ಏನು ಅಂತ ಅದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೇನೆ. ಹಾಗಿದ್ರೆ ಶಲ್ ವಿ ಸ್ಟಾರ್ಟ್ ನಾವು ಓರೋ ಮನುಷ್ಯಂ ಪಾಠವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. 1 ಮಾರ್ಕ್ ಕ್ವಶನ್ಸ್ ಎಲ್ಲ ಬೋರ್ಡ್ ಮೇಲೆ ರೆಡಿ ಇದೆ. ಇದನ್ನು ಬಿಟ್ಟರೆ ಮತ್ತೇನು ಬರಲ್ಲ, 100% ಇದು ಬರುತ್ತೆ ನಿಮ್ಮ ಎಕ್ಸಾಮಲ್ಲಿ. ಖುಷಿಯಾಗಿ ತಾವುಗಳು ಬರೀತೀರಾ, ಆಯಿತಾ. ನೋಡಿ, ಈಗ ನಾನು ಒಂದೊಂದೇ ಮಾಡ್ತಾ ಹೋಗ್ತೇನೆ. ದ ಪೀಪಲ್ ವರ್ ನಾಟ್ ನೋನ್ ಅಬೌಟ್ ದಿ ಕ್ವಾಲಿಟಿ ಆಫ್ ಮರ್ಸಿ. ಅಲ್ಲಿ ಕರುಣೆ ಅನ್ನೋದೇ ಯಾರಿಗೂ, ಆ ಊರಿನಲ್ಲಿ ಯಾರಿಗೂ ಕೂಡ ಗೊತ್ತಿರಲ್ಲ. 1 ಮಾರ್ಕ್ಸ್ ಆಯಿತು. 1500 ಮೈಲ್ಸು ಅವನ ಊರಿನಿಂದ ಬಿಗ್ ಸಿಟಿಗೆ ಫಾರ್ ಡಿಸ್ಟೆನ್ಸ್, ಅದನ್ನೇ ಹೇಳ್ತಾನೆ. ಇಟ್ ವಾಸ್ ಎ ಕ್ವೈಟ್ ಫಾರ್, ಆಯಿತಾ. 1500 ಮೈಲ್ಸ್ ಫಾರ್ ಅವೇ ಫ್ರಮ್ ಮೈ ಹೌಸ್ ಅಂತ. 1500 ಮೈಲ್ಸ್, ನಾಟ್ ಕಿಲೋಮೀಟರ್ಸ್, ಮೈಲ್ಸ್, ಆಯಿತಾ. 5 ಅಂತ ಇದೆ. 5 ಏನು ಗೊತ್ತಾ ಇದು ನಂಬರು? ಕಳ್ಳ ಕದ್ದಿದಾಗ ಅವನ ಹೆಸರು ಸ್ಟ್ರೇಂಜರು, ಅನಾಮಿಕ ವ್ಯಕ್ತಿ. ಅವನ ಬಳಿನಲ್ಲಿ 5 ವ್ಯಾಲೆಟ್ಸ್ಗಳು ಇರ್ತವೆ, ನೆನ್ಪಿಟ್ಕೊಳ್ಳಿ, ವ್ಯಾಲೆಟ್. ಕ್ರೂಯಲ್ ಅಂತ ಇದೆ, ಅಲ್ಲಿನ ಎಲ್ಲ ಜನರು, ಊರಿನ ಜನರು ಕ್ರೂಯಲ್ ಆಗಿರ್ತಾರೆ, ಕ್ರೂಯಲ್. 14 ರೂಪೀಸ್ ಅಂತ ಇದೆ, ಲೈಫ್ ಸೇವಿಂಗ್ ಮನಿ ಅಂತ ಕರಿತೀವಿ. ನರೇಟರಿನ ಲೈಫ್ ಸೇವಿಂಗ್ ಮನಿ ಎಷ್ಟು? 14 ರೂಪಾಯಿಗಳು. ನರೇಟರ್ ಹತ್ರ ದುಡ್ಡು ಇದ್ದಿದ್ದೆಷ್ಟು? 14 ರೂಪೀಸು. ನರೇಟರು ವ್ಯಾಲೆಟಲ್ಲಿ ಇಟ್ಟದಂತಹ ದುಡ್ಡು ಎಷ್ಟು ಅಂದರೆ 14 ರೂಪೀಸು. ನೆಕ್ಸ್ಟ್, ಹೋಟೆಲಲ್ಲಿ ಊಟ ಮಾಡಿ ಆದ ಮೇಲೆ ಬಂದಂಥ ಬಿಲ್ ಎಷ್ಟು ಅಂತ ಕೇಳಿದರೆ 11 ಆನಾಸ್ ಅಂತ ನೆನ್ಪಿಟ್ಕೊಳ್ಳಿ, 11. ಬ್ಲೂ ಐಸ್ ಅಂತ ಇದೆ. ಬ್ಲೂ ಐಸ್ ಅಲ್ಲಿ ಜನರ ಕಾಮನ್ ಆಗಿತ್ತು. ಬ್ಲೂ ಐಸ್ ವರ್ ಕಾಮನ್ ಇನ್ ದಟ್ ಪ್ಲೇಸ್ ಅಂತ, ಎಲ್ಲರೂ ಬ್ಲೂ ಐಸು ಕಾಮನ್ ಆಗಿ ಇತ್ತು ಆ ಒಂದು ಪ್ಲೇಸಲ್ಲಿ. ಡೆಸರ್ಟೆಡ್ ಬ್ರಿಡ್ಜ್ ಅಂತ ಇದೆ. ಡೆಸರ್ಟೆಡ್ ಬ್ರಿಡ್ಜ್ ಅಂತ ಹೇಳಿದರೆ ಇಬ್ಬರು ಕೂಡ ಯಾವ ಸ್ಥಳದಲ್ಲಿ ಏನಂತೀರ ತಾವುಗಳು ಹೋಗಿ ಊರನ್ನು ಬಿಟ್ಟು ಹೋಗಿ ಒಂದು ಕಡೆ ನಿಂತ್ಕೊಂತಾರೆ. ಯಾರು? ವೈಕಂ ಮೊಹಮ್ಮದ್ ಬಶೀರ್ ಹಾಗೂ ಸ್ಟ್ರೇಂಜರ್. ಡೆಸರ್ಟೆಡ್ ಬ್ರಿಡ್ಜ್ ಅಂತ ನೆನ್ಪಿಟ್ಕೊಳ್ಳಿ. ಕ್ರೌಡೆಡ್ ರೆಸ್ಟೋರೆಂಟ್ ಅಂತ ಇದೆ. ವೇ ಡಿಡ್ ವೈಕಂ ಮೊಹಮ್ಮದ್ ಬಶೀರ್ ಗೋ ಟು ಹ್ಯಾವ್ ಹಿಸ್ ಮೀಲ್? ಊಟವನ್ನು ಮಾಡಲಿಕ್ಕೋಸ್ಕರ ಎಲ್ಲಿ ಹೋಗ್ತಾನೆ ಅಂತ, ಅದು ಕ್ರೌಡೆಡ್ ರೆಸ್ಟೋರೆಂಟ್ ಅಂತ ನೆನ್ಪಿಟ್ಕೊಳ್ಳಿ. 4 PM ಅಂತ ಇದೆ. ಯಾವ ಸಮಯದಲ್ಲಿ? ಬೆಳಗಿನ ಯಾವ ಸಮಯದಲ್ಲಿ, ಆಯಿತಾ. ಇಡೀ ದಿನ ಹಿ ಯೂಸ್ ಟು ಸ್ಲೀಪ್ ಆಲ್ ದ ಡೇ. ಇಡೀ ದಿನ ಮಲಗಿಬಿಟ್ಟು ಸಂಜೆ 4 ಗಂಟೆಗೆ ಹೇಳ್ತಾ ಇದ್ದ ಯಾರು? ವೈಕಂ ಮೊಹಮ್ಮದ್ ಬಶೀರ್. ಮೈಗ್ರೆಂಟ್ ಲೇಬರರ್ಸ್ ಅಂತ ಇದೆ. ಹಾಗಾಗಿ ತನ್ನ ಜೀವನಕ್ಕಾಗಿ ಏನು ಮಾಡ್ತಾ ಇರ್ತಾನೆ ಅಂದರೆ ಮೈಗ್ರೆಂಟ್ ಲೇಬರರ್ಸ್ಗಳಿಗೆ ಪಾಠವನ್ನು ಹೇಳ್ಕೊಡ್ತಾ ಇರ್ತಾನೆ. ಅದು ಮೈಗ್ರೆಂಟ್ ಲೇಬರರ್ಸ್ ಯಾರಿಗೆ ಅಂತ ಕೇಳ್ತಾರೆ. 9:30 to 11 ಅಂತ ಇದೆ. ಯಾವ ಸಮಯದಲ್ಲಿ ಮೈಗ್ರೆಂಟ್ ಲೇಬರರ್ಸ್ಗಳಿಗೆ ಅಡ್ರೆಸ್ಸನ್ನು ಬರೀಬೇಕು ಅಂತ ಹೇಳ್ಕೊಡ್ತಾ ಇರ್ತಾನೆ. ಅಂದರೆ ಹೇಗೆ ಬರೀಬೇಕು ಅಂತ, ರಾತ್ರಿ 9:30 11 ಗಂಟೆಯವರೆಗೆ ರಾತ್ರಿ, ಕ್ಲಿಯರ್, ನೈಟ್. ಏನನ್ನು ಹೇಳ್ಕೊಡ್ತಾ ಇರ್ತಾನೆ ಅಂದರೆ ಇಂಗ್ಲೀಷಲ್ಲ, ಹೌ ಟು ರೈಟ್. ನೋಡಿ, ಹೌ ಟು ರೈಟ್ ಅಡ್ರೆಸ್ ಆನ್ ಎನ್ವಿಲೋಪ್ ಇನ್ ಇಂಗ್ಲೀಷ್ ಭಾಷೆಯಲ್ಲಿ ಯಾವ ರೀತಿಯಾಗಿ ಅಡ್ರೆಸ್ಸನ್ನು ಬರೀಬೇಕು ಎನ್ವಿಲೋಪಿನ ಮೇಲೆ ಅಂತ ಹೇಳಿಕೊಡ್ತಾ ಇರ್ತಾನೆ. ನೋಡಿ, ಹೌ ಟು ರೈಟ್ ಅಡ್ರೆಸ್ ಇನ್ ಇಂಗ್ಲೀಷ್, ಆಯಿತಾ. ಇಷ್ಟೇ ಇರೋದು. ನೆಕ್ಸ್ಟ್,
ಇಂಗ್ಲೀಷ್ ಆ್ಯಂಡ್ ಹಿಂದೂಸ್ತಾನಿ ಅಂತ ಇದೆ. ಮನೆ ಬಿಟ್ಟು ಹೋಗೋ ಸಮಯದಲ್ಲಿ ಎಮ್ ಟಿ ಪಾಕೆಟಲ್ಲಿ ಹೋಗಿರ್ತಾನೆ, ಆದರೆ ನಾಲೆಡ್ಜ್ ಪ್ರೊಫೆಷ್ನಲ್ ಆಗಿ ನಾಲೆಡ್ಜನ್ನು ಕ್ಯಾರಿ ಮಾಡಿರ್ತಾನೆ. ವಾಟ್ ಈಸ್ ದಟ್ ನಾಲೆಡ್ಜ್ ಯಾವುದಾಗಿರುತ್ತೆ ಅಂದರೆ ಅದು ಇಂಗ್ಲೀಷ್ ಆ್ಯಂಡ್ ಹಿಂದೂಸ್ತಾನಿ. ಈ ನಾಲೆಡ್ಜನ್ನು ಇಟ್ಕೊಂಡು ಮನೆಯನ್ನು ಬಿಟ್ಟಿರ್ತಾನೆ. ದೀಸ್ ಆರ್ ದಿ 1 ಮಾರ್ಕ್ ಕ್ವಶನ್ಸ್. ಎಲ್ಲರಿಗೂ ಕೂಡ ಅರ್ಥ ಆಯಿತು ಅನಿಸುತ್ತೆ. ಹಂಗ್ರಿ ವುಲ್ಫ್ ಅಂತ ಏನು ಸರ್ ಇದು ಹಂಗ್ರಿ ವುಲ್ಫ್ ಅಂತ? ಅಲ್ಲಿ ನೆರೆದವರು ಎಲ್ಲರೂ ಕೂಡ ವೈಕುಂ ಮೊಹಮ್ಮದ್ ಬಶೀರನ ಬಟ್ಟೆಗಳನ್ನು ಬಿಚ್ಚಿಸುವ ಸಮಯದಲ್ಲಿ ಲೈಕ್ ಎ ಹಂಗ್ರಿ ವುಲ್ಫ್ ಎವ್ರಿ ಒನ್ ಈಸ್ ಸ್ಟೇರಿಂಗ್ ಎಟ್ ಹಿಮ್ ಅಂತ, ಎಲ್ಲರೂ ಕೂಡ ಅವನ ಕಡೆಗೆ ಹಸಿದ ತೋಳಗಳಂತೆ ನೋಡ್ತಾ ಇರ್ತಾರೆ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು 50 ಅಂತ ಒಂದು ವರ್ಡ್ ಇದೆಯಪ್ಪ. 50 ಜನ ಕಂಟಿನ್ಯೂಸ್ ಆಗಿ ರಿಪೀಟ್ ಮಾಡ್ತಾ ಇರ್ತಾರೆ. ಸಮಥಿಂಗ್ ಈಸ್ ದೇರ್ ಅಂಡರ್ನಿತ್ ಅಂತ. ನಿನ್ನ ಟ್ರೋಸರಿನ ಒಳಗಡೆ ಏನೋ ಇದೆ ಅಂತ. ಪಾಪ ವೈಕುಂ ಮೊಹಮ್ಮದ್ ಬಶೀರ್ ಪೂರ್ ಪರ್ಸನು, ಅವನ ಹತ್ರ ಅಂಡರ್ ಗಾರ್ಮೆಂಟ್ಸು ಇರೋಲ್ಲ. ಅವನು ಅದಕ್ಕೆ ಹೇಳ್ತಾನೆ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಅಂತ. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಅಂಡರ್ನಿತ್, ಒಳಗಡೆ ಏನೂ ಇಲ್ಲ ಸರ್, ನಾನು ಟ್ರೋಸರನ್ನು ಬಿಚ್ಚಲ್ಲ ಅಂತ. ನೋಡಿ 50 ಜನ ರಿಪೀಟ್ ಮಾಡ್ತಾರೆ. ಗಾಗ್ ಅಂತ ಹೇಳಿದರೆ ರಿಮೂವ್ ಅಂತ. ಇದನ್ನು ಹೇಳಿದವರು ಯಾರು ಅಂತ ಹೇಳಿದರೆ ಐ ವಿಲ್ ಗಾಗ್ ಯುವರ್ ಐಸ್ ಅಂತ ಹೇಳ್ತಾನೆ, ಅಂದರೆ ಐ ವಿಲ್ ರಿಮೂವ್ ಯುವರ್ ಐಸ್ ಅಂತ ಹೇಳ್ತಾ ಇರ್ತಾನೆ. ಯಾರು ಅಂದರೆ ರೆಸ್ಟೋರೆಂಟ್ ಕೀಪರ್. ನೆನ್ಪಿಟ್ಕೊಳ್ಳಿ. ದೀಸ್ ಆರ್ ದಿ 1 ಮಾರ್ಕ್ಸ್ 100%. ಇವೇ ಕ್ವಶನ್ಸ್ಗಳು ನಿಮ್ಮ ಕ್ವಶನ್ ಪೇಪರಲ್ಲಿ ಇರುತ್ತೆ. ನಿಮ್ಮ ಹೆಚ್ಚಿನ ಸಮಯ ತಗೊತಾ ಇದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮೈ ಡಿಯರ್ ಚಿಲ್ಡ್ರನ್. ಈಗ ನಾವು ಆಯಿತಾ 2 ಮಾರ್ಕ್ಸು 1 ಮಾರ್ಕ್ಸ್ ಕಂಪ್ಲೀಟ್ ಆಯಿತು. 2 ಮಾರ್ಕ್ಸ್ ಇಲ್ಲಿರುವಂಥದ್ದೇ ಕೇವಲ 2 ಪ್ರಶ್ನೆಗಳು. ಆ 2 ಪ್ರಶ್ನೆಗಳನ್ನು ಕೂಡ ನಾನು ಇಲ್ಲಿ ಬರೆದು ಬಿಡ್ತೇನೆ. 2 ಮಾರ್ಕ್ಸಲ್ಲಿ ಒಂದು ಹಾಟ್ ಕ್ವಶನ್ ಇದೆ ಇದರಲ್ಲಿ. ಅದು ಯಾವುದು ಅಂದರೆ ಸ್ಟ್ರೇಂಜರ್, STRANGER ಅಂತ. ಇನ್ನೊಂದು 2 ಮಾರ್ಕ್ಸಿಂದ ಯಾವುದಿದೆ ಅಂತೆ, ವೇರ್ ಡಿಡ್ ವೈಕುಂ ಮೊಹಮ್ಮದ್ ಬಶೀರ್ ಸ್ಟೇಡ್ ಅಂತ. ಇದೇ 2 ಅಂಕದ ಪ್ರಶ್ನೆಗಳು, ಮತ್ತು ಯಾವುದು ಕೂಡ ಇಲ್ಲಿ. ಹಾಗೂ ಡೈಲಿ ಅಕರೆನ್ಸಸ್ ಆಯಿತಾ. ಇದೇ 3 ಪ್ರಶ್ನೆಗಳನ್ನು ಹಾಕಿದರೆ ಏನು ಕೇಳ್ತಾನೆ ಎಕ್ಸಾಮಲ್ಲಿ ಅಂತ. 2 ಮಾರ್ಕ್ಸಲ್ಲಿ ಈ ಒಂದು ಚಾಪ್ಟ್ರಲ್ಲಿ ಏನು ಕೇಳ್ಬೋದು, ಡೈಲಿ ಅಕರೆನ್ಸಸ್ ಯಾವುದಾಗಿರುತ್ತೆ ಅಲ್ಲಿ ಅಂತ ಹೇಳಿದರೆ ಮರ್ಡರ್ ಆಗಿರುತ್ತೆ ನೋಡಿ, ರಾಬ್ರಿ ಆಗಿರುತ್ತೆ, ಹಾಗೂ ಪಿಕ್ ಪಾಕೆಟಿಂಗ್ ಆಗಿರುತ್ತೆ. ಏನು ಸರ್ ಹಿಂಗೆ ಬರೆದುಬಿಟ್ರೆ ನಮಗೆ ಎಲ್ಲ ಆನ್ಸರ್ ಸಿಗುತ್ತೆ ಅಂತ? ಏನೂ ಇಲ್ಲ ಕೊಂಡ್ರೋ. ಪೇಜ್ ನಂಬರ್ 31 ಓಪನ್ ಮಾಡ್ಕೊಳ್ಳಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. 31 ಬಿಗ್ ಪ್ಯಾರಾಗ್ರಾಫಲ್ಲಿ 4th ಲೈನ್ ಇದೆ ಅಲ್ವಾ, ಅಲ್ಲಿ ನಿಮಗೆಲ್ಲ ಮರ್ಡರರ್ ಸ್ಪೆಲ್ಲಿಂಗು, ರಾಬ್ರಿ ಹಾಗೂ ಪಿಕ್ ಪಾಕೆಟಿಂಗ್ ಸ್ಪೆಲ್ಲಿಂಗ್ ಸಿಗುತ್ತೆ. ಈಗ ನಾನು ಸ್ಟೇಡ್ ಅಂತ ಇದೆ, ಎಲ್ಲಿ ವೈಕುಂ ಮೊಹಮ್ಮದ್ ಬಶೀರ್ ತಂಗಾಗ್ತಾರೆ, ವಾಸವನ್ನು ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಆನ್ಸರ್ ಏನೂ ಇಲ್ಲ. ಪೇಜ್ ನಂಬರ್ 31 ಲಾಸ್ಟ್ 2 ಲೈನ್ಸ್ ಇದೆ ಅಲ್ವಾ, ಅದೇ ಆನ್ಸರು. ಟೆಕ್ಸ್ಟ್ ಬುಕ್ ತಗೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ. ಪೇಜ್ ನಂಬರ್ 31 ಲಾಸ್ಟ್ 2 ಲೈನ್ ಏನೂ ಇಲ್ಲ ಕಣ್ರಿ. ಸ್ಮಾಲ್ ಡಿಂಗಿ ರೂಮ್, DINGY ಡಿಂಗಿ ರೂಮ್, ಹಾಗೂ ಡರ್ಟಿ ಸ್ಟ್ರೈಟ್ ಅಂತ. ಎಷ್ಟು ಭಾಳ ಈಸಿ ಇದೆ. ಇಷ್ಟು ಬರೆದ್ರೆ 2 ಮಾರ್ಕ್ಸ್ ನಿಮಗೆ ಎಕ್ಸಾಮಲ್ಲಿ ಸಿಗುತ್ತೆ. ಸ್ಟ್ರೇಂಜರ್ ಅಂತ ಇದೆ, ಕ್ವಾಲಿಟೀಸ್ ಆಫ್ ದಿ ಸ್ಟ್ರೇಂಜರ್ ಅಂತ. ಕ್ವಾಲಿಟೀಸ್ ಅಂತ. ಕ್ವಾಲಿಟೀಸ್ ಆಫ್ ದ ಸ್ಟ್ರೇಂಜರನ್ನು ಎಲ್ಲಿ ನೀವು ಆನ್ಸರ್ ಹುಡುಕಬೇಕು. ಅವನು 6 ಫೂಟ್ ಟಾಲ್ ಆಗಿದ್ದ, ಬ್ಲೂ ಐಸ್ ಇತ್ತು, ಬ್ಲೂ ಐಸ್ ವರ್ ಕಾಮನ್ ಇನ್ ದಟ್ ಪ್ಲೇಸ್ ಅಂತ. ಅದು ಕೂಡ ತಾವುಗಳು ಬರೀಬೇಕು. ಹಾಗೂ ಮತ್ತೇನು ಬರೀತೀರಾ, ಅವನು ಏನಂತೀರ ತಗೊಳ್ಳು, ಹ್ಯಾಂಡಲ್ ಬಾರ್ ಮೋಸ್ಟ್ ಯಾಕಂದರೆ ಮೀಸೆ ದೊಡ್ಡಕ್ಕಿದ್ವು. ಇದನ್ನೆಲ್ಲ ಹೇಗೆ ಬರೀಬೇಕು. ರೆಡ್ ಟರ್ಬನ್, ನೆನ್ಪಿಟ್ಕೊಳ್ಳಿ, ರೆಡ್ ಅಂತ ಆಯಿತಾ. ಆನ್ಸರ್ ಎಲ್ಲಿದೆ ಅಂತ ತೋರಿಸ್ಬಿಡ್ತೀನಿ. ಪೇಜ್ ನಂಬರ್ 34 ಓಪನ್ ಮಾಡ್ಕೊಂಡ್ರೆ ಆಯಿತಾ, 3rd ಪ್ಯಾರಾಗ್ರಾಫ್ ಇದೆ ಅಲ್ವಾ, ದಟ್ ಈಸ್ ದ ಆನ್ಸರ್. 2 ಲೈನ್ ಇದೆ, ಅದನ್ನು ಓದ್ಕೊಂಬಿಡಿ ರೆಡಿಯಾಗಿ. ಇದನ್ನು ಹಾಟ್ ಕ್ವಶನ್ ಅಂತ ಕರಿತೀವಿ. ಪೇಪರ್ ಸ್ವಲ್ಪ ಟಫ್ ಮಾಡಬೇಕು ಅಂದರೆ ಈ ಕ್ವಶನನ್ನು ಕೇಳ್ತಾರೆ. ಈಸಿ ಅಂತ ಹೇಳಿದರೆ ಇವೇ ಪ್ರಶ್ನೆಗಳು. ಹಾಗಿದ್ರೆ 1 ಮಾರ್ಕ್ಸ್ ಆಯಿತು, 2 ಮಾರ್ಕ್ಸ್ ಆಯಿತು. ಈಗ ನಾನು ಐ ವಿಲ್ ಜಂಪ್ ಯಾವುದು 3 ಮಾರ್ಕ್ ಕ್ವಶನ್ಸಿನ ಕಡೆಗೆ ಜಂಪ್ ಮಾಡ್ತಾ ಇದ್ದೇನೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಮೈ ಡಿಯರ್ ಚಿಲ್ಡ್ರನ್. ಪ್ಲೀಸ್ ಕಮೆಂಟ್ ಆಯಿತಾ. ನಿಮ್ಮ ಕಮೆಂಟಿಗಾಗಿ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ಅಂತನಾರ ಕಮೆಂಟ್ ಮಾಡಿ ಸರ್, ಇಟ್ ಈಸ್ ವೆರಿ ಹೆಲ್ಪ್ಫುಲ್ಲು ಏನೋ ಆಯಿತಾ. ನಿಮ್ಮ ಎಕ್ಸಾಮ್ ಆಗೋವರೆಗೂ ಆ್ಯನ್ಯುವಲ್ ಎಕ್ಸಾಮ್ ನಾನು ನಿಮ್ಮ ಜೊತೆಗಿರ್ತೇನೆ, ಟೆನ್ಷನ್ ತೊಗೋಬೇಡಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಓರೋ ಮನುಷ್ಯಮಲ್ಲಿ 3 ಮಾರ್ಕ್ಸು 4 ಮಾರ್ಕ್ಸಿಗೆ ಯಾವ ಪ್ರಶ್ನೆಗಳು ಬರ್ಬೋದು ಅಂತ 100% ಬರುವಂಥ ಪ್ರಶ್ನೆಗಳು ಯಾವುದು ನಿಮ್ಮ ಎಕ್ಸಾಮಲ್ಲಿ ಅಂತ ಹೇಳಿದರೆ, ಡಿಸ್ಕ್ರೈಬ್ ದಿ ಪ್ಲೇಸ್ ಆ್ಯಂಡ್ ದ ಪೀಪಲ್ ಅಂತ ಬರುತ್ತೆ. PEOPLE ಅಂತ. ಡಿಸ್ಕ್ರೈಬ್ ದ ಪ್ಲೇಸ್ ಆ್ಯಂಡ್ ದ ಪೀಪಲ್. ನನ್ನ ಪ್ರಕಾರ 99% ಈ ಕ್ವಶನ್ನು ನಿಮ್ಮ ಎಕ್ಸಾಮಲ್ಲಿ ಇರುತ್ತೆ. ಇನ್ನೊಂದು ಪ್ರಶ್ನೆ ಯಾವುದು ಅಂತ ಹೇಳಿದರೆ 3 or 4 ಮಾರ್ಕ್ಸಿಗೆ, ದಟ್ ಈಸ್ ಎಂಬ್ಯಾರಸಿಂಗ್ ಅಂತ. ಎಂಬ್ಯಾರಸಿಂಗ್ ಅಥವಾ ಅದನ್ನು ಹ್ಯುಮಿಲಿಯೇಷನ್ ಅಂತ ಕರಿತೀವಿ ಆಯಿತಾ. ಹ್ಯುಮಿಲಿಯೇಷನ್ ಅಂತ ಅಥವಾ ಇನ್ಸಿಡೆಂಟ್ ಅಂತ. ಈ 3 ಕ್ವಶನಿಗೂ ಒಂದೇ ಆನ್ಸರು, ಈ ಕ್ವಶನಿಗೂ ಒಂದೇ ಆನ್ಸರು. ಎಲ್ಲಿದೆ ಅಂತ ತೋರಿಸ್ಬಿಡ್ತೇನೆ. ಇಲ್ಲಿ ನೋಡಿ, ಡಿಸ್ಕ್ರೈಬ್ ದ ಪೀಪಲ್ ಆ್ಯಂಡ್ ದ ಪ್ಲೇಸ್ ಅಂತ ಹೇಳಿದರೆ ಪೇಜ್ ನಂಬರ್, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನೋಡಿ, ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲರೂ ಕೂಡ. ಪೇಜ್ ನಂಬರ್ 31 ಓಪನ್ ಮಾಡ್ಕೊಂಡ್ರೆ ಈ ಬಿಗ್ ಪ್ಯಾರಾಗ್ರಾಫ್ ಇದೆ ಅಲ್ವಾ, ಇದೆ 7 ಲೈನ್ಸ್ ಇದೆ, ಜಾಸ್ತಿ ಇಲ್ಲ. ಏನು ಸರ್ 7 ಲೈನ್ಸ್ ಬರಿಬೇಕಾ ಅಂತ? ಏನೂ ಇಲ್ಲ ಕಣ್ರಿ, ನಾನೇ ಆನ್ಸರ್ ಹೇಳ್ತೀನಿ ನೋಡಿ. ಈಗ ಡಿಸ್ಕ್ರೈಬ್ ದ ಪೀಪಲ್ ಪ್ಲೇಸ್ ಅಂತ ಪೀಪಲ್ ಅಂತ ಇದೆ ಅಲ್ವಾ, ಏನೂ ಇಲ್ಲ ನೋಡಿ. ಇಟ್ ವಾಸ್ ಎ ಕ್ವೈಟ್ ಬಿಗ್ ಸಿಟಿ ಫಾರ್ ಅವೇ, ನಿಯರ್ ದಿ ವ್ಯಾಲ್ಯೂ ಆಫ್ ದಿ ಮೌಂಟೇನ್ 1500 miles far away from his place. Inhabitants of that place were cruel, murder,
ರಾಬ್ರಿ, ಡೈಲಿ ಅಕರೆನ್ಸಸ್ ಅವ್ರದ್ದು ಅದಾಗಿತ್ತು. ಸಮ್ ಆಫ್ ದೆಮ್ ಪ್ರೊಫೆಷ್ನಲಿ ದೇ ವರ್ ಸೋಲ್ಜರ್ಸ್ ಆ್ಯಂಡ್ ದೇ ಲೆಂಡ್ ದೇರ್ ಮನಿ, ದುಡ್ಡನ್ನು ಕೊಡ್ತಾಯಿದ್ರು. ಈ ರೀತಿಯಾಗಿ ಬರಿತಾ ಹೋಗಿ. ಹಾಗೂ ಮನಿ ವಾಸ್ ಹೈಲಿ ವ್ಯಾಲ್ಯೂಡ್, ಇದನ್ನು ಮರೆತುಬಿಟ್ಟೆ ನಾನು ಹೇಳೋದು, 1 ಮಾರ್ಕ್ಸಲ್ಲಿ ಬರ್ತಾಯಿದೆ. ವಾಟ್ ವಾಸ್ ಹೈಲಿ ವ್ಯಾಲ್ಯೂಡ್ ಇನ್ ದಟ್ ಪ್ಲೇಸ್ ಅಂತ ಹೇಳಿದರೆ ದುಡ್ಡೇ ಅವರಿಗೆ ಮೇನ್ ಆಗಿತ್ತು. ಮನಿ ವಾಸ್ ಹೈಲಿ ವ್ಯಾಲ್ಯೂಡ್, ಆಯಿತಾ. ದುಡ್ಡಿಗೋಸ್ಕರ ಅವರು ಕೊಲೆ ಮಾಡೋಕ್ಕೆ ಹೇಸದವರು ಅಂತ ಅದನ್ನೇ ಬರೆದರೆ ಮುಗೀತು ಆನ್ಸರು. ಇನ್ನು ನೋಡಿ, ಹೌ ಡಿಡ್ ವೈಕಮ್ ಮೊಹಮ್ಮದ್ ಬಶೀರ್ ವಾಸ್ ಹ್ಯೂಮಿಲಿಯೇಟೆಡ್ ಇನ್ ದಟ್ ಕ್ರೌಡೆಡ್ ರೆಸ್ಟೋರೆಂಟ್ ಅಂದರೂ ಒಂದೇ. ಹಾಗೂ ವಾಟ್ ಆರ್ ದ ಇನ್ಸಿಡೆಂಟ್ ಟುಕ್ ಪ್ಲೇಸ್ ಇನ್ ದಟ್ ಕ್ರೌಡೆಡ್ ರೆಸ್ಟೋರೆಂಟ್ ಅಂದರೂ ಒಂದೇ. ಇದಕ್ಕೆ ಆನ್ಸರ್ ಎಲ್ಲಿದೆ ಅದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಪೇಜ್ ನಂಬರು ಎಲ್ಲರೂ ಕೂಡ 32 ಓಪನ್ ಮಾಡ್ಕೋಬೇಕು. ನೋಡಿ ಸರ್, ಪೇಜ್ ನಂಬರ್ 32 ಅರ್ಧ ಪೇಜ್ನಿಂದ ಸ್ಟಾರ್ಟ್ ಆಗುತ್ತೆ, ಫುಲ್ ಪೇಜು ಆನ್ಸರು. ಇದು 1.5 ಪೇಜ್ ಆನ್ಸರ್ ಆಗಿರುತ್ತೆ. ಹಾಗಿದ್ರೆ ನೋಡಿ ಎಲ್ಲಿದೆ ಅದು ಕ್ವಶನ್ಸ್ ಕೂಡ ನಾನು ನಿಮಗೆ ಪೇಜ್ ನಂಬರ್ 37 ಓಪನ್ ಮಾಡ್ಕೊಂಡ್ರೆ ಆಲ್ ದೀಸ್ 3 ಕ್ವಶನ್ಸ್ ಆರ್ ಸೆಕೆಂಡ್ ಮೇನಲ್ಲಿ ಇರುವಂಥ 3 ಪ್ರಶ್ನೆಗಳು ಎಕ್ಸಾಮಿಗೆ ಬರುವ ಸಾಧ್ಯತೆ 99% ಇರುತ್ತೆ, ನೆನ್ಪಿಟ್ಕೊಳ್ಳಿ. ಧನ್ಯವಾದಗಳು. ಲಾಸ್ಟ್ ಚಾಪ್ಟ್ರಲ್ಲಿದ್ದೀವಿ ನಾವು ಈಗ, ಚಾಪ್ಟರ್ 5 ಮೈ ಡಿಯರ್ ಚಿಲ್ಡ್ರನ್. ಚಾಪ್ಟರ್ 5ನಲ್ಲಿದ್ದೀವಿ. ಚಾಪ್ಟರ್ 5 ಯಾವುದು ಅಂತ ಹೇಳಿದರೆ ಏನೂ ಇಲ್ಲ, ಅದರಲ್ಲಿ ಏನು ಟೆನ್ಷನ್ ತಗೋಬೇಡಿ, ಪಾಠನೂ ಅರ್ಥ ಆಗಿಲ್ಲ, ಏನೂ ಇಲ್ಲ ಅಂದ್ಕೊಳ್ಳಿ. ಪೋಯಮಿನ ಹೆಸರು ಮನಿ ಮ್ಯಾಡ್ನೆಸ್ ಅಂತ. ಇಲ್ಲಿಗೆ ಲಾಸ್ಟ್ ಚಾಪ್ಟ್ರಲ್ಲಿದ್ದೀವಿ ನಾವು, ಮನಿ ಮ್ಯಾಡ್ನೆಸ್ ಅಂತ, ರಿಟನ್ ಬೈ D.H. ಲಾರೆನ್ಸ್ ಅಂತ. ಇದರಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಈಗ ನಾನು ನಿಮಗೆ ಬೋರ್ಡ್ ಮೇಲೆ ಬರೆದುಬಿಡ್ತೀನಿ, ಕೇಳಿ ಈಗ, ಆಯಿತಾ. ನೋಡಿ, ಈಗ ಸ್ಯಾನಿಟಿ ಅಂತ ಒಂದಿದೆ, ಆಯಿತಾ, ಇನ್ಸ್ಯಾನಿಟಿ ಅಂತ ಇದೆ, ಕ್ಲಿಯರಾಗಿ ಮುಗಿಸ್ಬಿಡ್ತೀನಿ. ನಂತರದಲ್ಲಿ ಯಾವುದದು ಬ್ರೆಡ್ ಇದೆ, ಇನ್ನೊಂದು ಫೈರ್ ಇದೆ, ಇನ್ನೊಂದು ಶೆಲ್ಟರ್ SHELTER. ಇಷ್ಟೇ ಕಣ್ರೋ, ಮತ್ತೇನೇನು ಕೇಳಲ್ಲ. ಇನ್ನೊಂದು 1 ಪೌಂಡ್ ಅಂತ ಬರುತ್ತೆ, ಇನ್ನೊಂದು 10 ಪೌಂಡ್ ಅಂತ ಬರುತ್ತೆ. ಈಗ ಕೇಳ್ತಾ ಹೋಗಿ ಈಗ, ಆಯಿತಾ. ಸ್ಯಾನಿಟಿ ಅಂದರೆ ಗುಡ್ ಪೀಪಲ್ ಅಂತ, ಇನ್ಸ್ಯಾನಿಟಿ ಅಂದರೆ ಕೆಟ್ಟ ಮನಸ್ಥಿತಿನಲ್ಲಿ ಹೊಂದಿರುವವರು ಅಂತ. ಇದು ಎಕ್ಸಾಮಿಗೆ ಬರುತ್ತೆ. ಫ್ರೀ ಅಂತ ಬಂತು ಅಂದರೆ 2 ಮಾರ್ಕ್ಸಲ್ಲಿ ಅಥವಾ 1 ಮಾರ್ಕಲ್ಲಿ ಬ್ರೆಡ್ಡು, ಫೈರು, ಶೆಲ್ಟರು, ಇದು ನೆನ್ಪಿಟ್ಕೊಳ್ಳಿ. ಆಡ್ 1ಅನ್ನು ಪಿಕ್ ಮಾಡಿ ಅಂದಾಗ ಅದು ಬೇರೆ ಆಗುತ್ತೆ, ಬ್ರೆಡ್ಡು, ಫೈರು, ಶೆಲ್ಟರ್. ನೆಕ್ಸ್ಟು D.H. ಲಾರೆನ್ಸ್ ಬರೆದಂಥದ್ದು, ಆಯಿತಾ, ಏನಂತ ಹೇಳ್ತಾನೆ, 1 ಪೌಂಡ್ ಕೊಟ್ಟಾಗ ಮನುಷ್ಯನಿಗೆ ಏನಾಗುತ್ತೆ ಅಂದರೆ ಪ್ಯಾಂಗ್ ಆಗುತ್ತೆ, 10 ಪೌಂಡ್ ಕೊಟ್ಟಾಗ ಮನುಷ್ಯನಿಗೆ ಏನಾಗುತ್ತೆ ಅಂತ ಹೇಳಿದರೆ ಟ್ರಿಮ್ಮರ್ ಅಂತ ಹೇಳ್ತಾನೆ. ಇದನ್ನು ನೆನ್ಪಿಟ್ಕೊಳ್ಳಿ. ಇಷ್ಟು ಬಿಟ್ಟರೆ ಮತ್ತೇನು ನಿಮ್ಮ ಎಕ್ಸಾಮಲ್ಲಿ ಕೇಳಲ್ಲ, ಆಯಿತಾ. ಕ್ಲಿಯರ್. ಇದು 1 ಮಾರ್ಕ್ಸಿಗೆ ಎಲ್ಲ ಕಂಪ್ಲೀಟ್ ಆಯಿತು. ಸರ್ 3 ಮಾರ್ಕ್ಸಿಗೆ ಏನು ಕೇಳ್ತಾನೆ, 4 ಮಾರ್ಕ್ಸಿಗೆ ಏನು ಕೇಳ್ತಾನೆ ಅಂತ. 4 ಮಾರ್ಕ್ಸಲ್ಲಿ ಇದು ಬರಲ್ಲ ಸರ್, 3 ಮಾರ್ಕ್ಸಲ್ಲಿ ಬರುತ್ತೆ. ಅದು ಯಾವುದು ಅಂತ ಹೇಳಿದರೆ ಸಮ್ಮರಿ, ಏನು ಕೇಳಿದ್ರು ಅದನ್ನೇ ಬರೀಬೇಕು. ಅದರ ಆನ್ಸರು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಚಿಲ್ಡ್ರನ್. 1 ಗಂಟೆಗಳ ಕಾಲ ನನಗೆ ಕೊಟ್ಟಿದ್ದೀರಾ ಅಂದ್ಕೊಂಡಿದ್ದೀನಿ. ಮೋರ್ ದೆನ್ 50 ಮಿನಿಟ್ಸ್ ಐ ಟೋಕ್ ಎಕ್ಸ್ಟ್ರೀಮ್ಲಿ ಐ ಆಮ್ ಸಾರಿ. ಉದ್ದೇಶ ಇಷ್ಟೇ, 1 ಶಾರ್ಟ್ ವೀಡಿಯೋ ಅಂತ ಹೇಳಿದರೆ ಮತ್ತು ಇಷ್ಟೇ ಲೆಂತಿ ಆಗುವಂಥದ್ದು. ದಯವಿಟ್ಟು ಟೆಕ್ಸ್ಟ್ ಬುಕ್ ತಗೊಂಡು ಕೂತ್ಕೊಂಡ್ರೆ ನಾನು ಹೇಳ್ತೀನಲ್ವಾ, ಎಲ್ಲವೂ ಕೂಡ ನಿಮಗೆ ಎಕ್ಸಾಮಲ್ಲಿ ನೆನಪು ಬರುತ್ತೆ. ಪ್ಲೀಸ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು LBA 1, LBA 2, LBA 3. ಧನ್ಯವಾದಗಳು. ಆಲ್ ದ ಬೆಸ್ಟ್. ಏನೇ ಡೌಟ್ ಇದ್ದರೂ ಏನೇ ಇದ್ದರೂ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಚಾಪ್ಟರ್ ವೈಸ್ ಎಲ್ಲ ಲಿಂಕ್ಸನ್ನು ಕೊಟ್ಟಿರ್ತೇನೆ. ಹಾಗೂ ಇನ್ನೊಂದು ವಿಡಿಯೋ, ಗ್ರಾಮರಿನ ವಿಡಿಯೋ ಬೇಕಾದವರು ದಯವಿಟ್ಟು 1 ಶಾರ್ಟ್ ವಿಡಿಯೋ ಆನ್ ಗ್ರಾಮರ್ ಬೇಕು ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.